ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಆಧುನಿಕ ಸಾಹಿತ್ಯದ ಘಟ್ಟಗಳಲ್ಲಿ ನವೋದಯ ಸಾಹಿತ್ಯ ಪಂಥ ಅಥವಾ ನವೋದಯ ಸಾಹಿತ್ಯ ಚಳುವಳಿ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಈ ಹಿಂದೆ ನವೋದಯ ಪೂರ್ವ ಸಾಹಿತ್ಯ ಕಾಲ ಎಂಬುದರ ಬಗ್ಗೆ ನಾವು ಸಮಗ್ರವಾಗಿರತಕ್ಕಂತಹ ಚರ್ಚೆಯನ್ನು ನಾವು ಮಾಡಿದ್ವಿ. ತದನಂತರ ನವೋದಯ ಪೂರ್ವದ ಸಾಹಿತ್ಯದಿಂದ ಪ್ರೇರಣೆಗೊಂಡಂತಹ ಸಾಹಿತ್ಯ ಏನಿದೆ ಅಥವಾ ಆವಿರ್ಭವಿಸಿರ್ತಕ್ಕಂತಹ ಸಾಹಿತ್ಯ ಏನಿದೆ, ನಾವೇನು ನವೋದಯ ಪೂರ್ವ ಕಾಲಘಟ್ಟದಲ್ಲಿ ಸಿದ್ಧತೆಯ ಹಂತ, ಅನುವಾದಗಳ ಹಂತ ಮತ್ತು ಸ್ವತಂತ್ರ ರಚನೆಯ ಹಂತ ಅಂಥೇಳಿ ನಾವೇನು ಗುರುತಿಸಿದ್ವಿ, ಹೊಸ ಪಲ್ಲಟಗಳಿಗೆ ಒಗ್ಗಿಕೊಂಡಂತಹ ನಮ್ಮ ಸಾಹಿತ್ಯ ನಂತರ ಅನುವಾದದ ಕಡೆಗೆ ಮುಖವನ್ನು ಮಾಡಿ ತದನಂತರ ಏನಾಯಿತು, ಸ್ವತಂತ್ರ ರಚನೆ ಕಡೆಗೆ ಏನಾಯಿತು, ಮುಖವನ್ನು ಮಾಡ್ತು. ಇಷ್ಟು ಸಮಯವನ್ನು ತೆಗೆದುಕೊಳ್ಳಲಿಕ್ಕೆ ಅಂದರೆ ಇಡೀ ಬದಲಾವಣೆಗೆ ತನ್ನನ್ನು ತಾನು ಒಗ್ಗಿಸಿಕೊಳ್ಳಲಿಕ್ಕೆ 1820ರಿಂದ 1920ರವರೆಗಿನ ಸಮಯ ಬೇಕಾಯಿತು. ಅಂದರೆ ಸರಿಸುಮಾರು 100 ವರ್ಷಗಳು ಬೇಕಾಯಿತು ಹೊಸ ಸಂಸ್ಕೃತಿಗೆ ಒಗ್ಕೊಳ್ತಕ್ಕಂಥದ್ದು, ಹೊಸ ಭಾಷೆಗೆ ಏನು ಮಾಡ್ತಕ್ಕಂಥದ್ದು, ಒಗ್ಗಿಕೊಳ್ತಕ್ಕಂಥದ್ದು, ಹೊಸ ಜ್ಞಾನ ಪರಂಪರೆಗೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ತಕ್ಕಂಥದ್ದು, ಹೊಸ ಸಾಹಿತ್ಯ ಪ್ರಕಾರಗಳಿಗೆ ನಮ್ಮನ್ನು ನಾವು ತೆರೆದುಕೊಳ್ತಕ್ಕಂಥದ್ದು, ಇವೆಲ್ಲವುಗಳ ಈ ಪ್ರಯೋಗಕ್ಕೆ ಸರಿಸುಮಾರು 100 ವರ್ಷಗಳು ಬೇಕಾಯಿತು. ನಂತರ ಹೊಸ ಸಾಹಿತ್ಯ ಅಂತಕ್ಕಂಥದ್ದು 1920ರಿಂದ ಏನಾಗುತ್ತೆ, ಸೃಜಿಸಲ್ಪಡುತ್ತೆ ಅಥವಾ ಹುಟ್ಕೊಳ್ಳುತ್ತೆ. ಅದು ಪಂಥವಾಗಿ ಹುಟ್ಕೊಳ್ಳುತ್ತೆ, ಘಟ್ಟವಾಗಿ ಹುಟ್ಕೊಳ್ಳುತ್ತೆ, ಚಳುವಳಿಯಾಗಿ ಅದು ಅಥವಾ ಆಂದೋಲನವಾಗಿ ಅದು ಹುಟ್ಕೊಳ್ಳುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಪರಂಪರೆ ಅಂತಕ್ಕಂಥದ್ದು ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಅಥವಾ ಸಾಹಿತ್ಯಾತ್ಮಕವಾಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ನೋಡೋದಾದರೆ ಒಂದು ಮೊದಲ ಘಟ್ಟವಾಗಿ ಪಂಥವಾಗಿ ಇದನ್ನು ಗುರುತಿಸುವಂತಹ ಪರಂಪರೆಯೂ ಕೂಡ ಅಥವಾ ಒಂದು ರೂಢಿಯೂ ಕೂಡ ಅಭ್ಯಾಸವೂ ಕೂಡ ಇದೆ. ನವೋದಯ ಸಾಹಿತ್ಯ ಅಥವಾ ನವೋದಯ ಕಾಲ ಅಂತಕ್ಕಂಥದ್ದನ್ನು ಅಥವಾ ಆ ಹೆಸರಿನಿಂದ ಕರೀತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಘಟ್ಟದಲ್ಲಿ ನಾವು ಈ ಹಿಂದೆಯೂ ಕೂಡ ಅನೇಕ ಕವಿಗಳ ರಚನೆಯನ್ನು ನಾವು ನೋಡಿದ್ದೀವಿ. ಇಲ್ಲಿಯೂ ಕೂಡ ನವೋದಯ ಸಾಹಿತ್ಯದ ಸಂದರ್ಭದಲ್ಲಿ ಒಂದಿಷ್ಟು ಪ್ರಾತಿನಿಧಿಕ ಕವಿಗಳನ್ನು ನಾವು ಹೆಸರಿಸ್ಬೋದು. ಅದು ಪಂಜೆ ಮಂಗೇಶ್ ರಾಯರಾಗಿರ್ಬೋದು, ಹಾಗೆ ಗೋವಿಂದ ಪೈ, ಕರಾವಳಿ, ಅದರಲ್ಲೂ ಕೂಡ ಗಡಿನಾಡ ಕನ್ನಡದ ಈ ಮಂಗಳೂರು ಗಡಿ ಪ್ರದೇಶದಲ್ಲಿ ಇದ್ಕೊಂಡು, ಕೇರಳ ಮತ್ತು ಮಂಗಳೂರು ಗಡಿ ಪ್ರದೇಶದಲ್ಲಿ ಇದ್ಕೊಂಡು, ಮಂಜೇಶ್ವರದಲ್ಲಿ ಇದ್ಕೊಂಡು ಕನ್ನಡ ನಾಡಿನ ಕುರಿತಾಗಿ ಅತೀವವಾಗಿರ್ತಕ್ಕಂಥ ಕಾಳಜಿನ ಹೊಂದಿರತಕ್ಕಂಥ ಕವಿ ಮಂಜೇಶ್ ರಾಯರು, ಹಾಗೆ ಕುವೆಂಪು, ಹಾಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಬೇಂದ್ರೆಯವರು, ಗಳಗನಾಥರು, ಶಿವರುದ್ರಪ್ಪನವರು, KS ನ, ಚನ್ನವೀರ್ ಕಣ್ವಿ, ಹಾಗೆ ವಿದ್ವಾಂಸರಾಗಿರ್ತಕ್ಕಂಥ ಮಾಳ್ವಾಡ, ನಾಟಕಕಾರರಾಗಿರ್ತಕ್ಕಂಥ ಕೈಲಾಸಂ, ಕನ್ನಡದ ಪುಸ್ತಕಗಳನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಿ ಕನ್ನಡದ ಪ್ರಜ್ಞೆಯನ್ನು ಮೂಡಿಸಿರ್ತಕ್ಕಂತಹ ಶಾಂತ ಕವಿಗಳು, ಹೀಗೆ ಅನೇಕ ಕವಿಗಳು, ಇಷ್ಟೇ ಜನ ಅಲ್ಲ, ಇವರು ಒಂದಿಷ್ಟು ಪ್ರಾತಿನಿಧಿಕವಾಗಿರ್ತಕ್ಕಂತಹ ಕವಿಗಳು, ಅನೇಕ ಕವಿಗಳು, ಕಾರಂತರಾಗಿರ್ಬೋದು, BM ಶ್ರೀ ಆಗಿರ್ಬೋದು, ತೀನಂ ಶ್ರೀ ಆಗಿರ್ಬೋದು, ಸಾಕಷ್ಟು ಕವಿಗಳು ನವೋದಯ ಪರಂಪರೆಯಲ್ಲಿ ಏನಾಗ್ತಾರೆ, ತಮ್ಮದೇ ಆಗಿರ್ತಕ್ಕಂತಹ ಸಾಹಿತ್ಯ ಸೃಷ್ಟಿಯ ಕಾರ್ಯವನ್ನು ನಡೆಸ್ತಾ ಹೋಗ್ತಾರೆ. ಓಕೆ, ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಘಟ್ಟವಾಗಿ ನವೋದಯ ಪರಂಪರೆಯನ್ನು ಅಥವಾ ನವೋದಯ ಸಾಹಿತ್ಯ ಘಟ್ಟವನ್ನು
ನಾವು ಗುರುತಿಸ್ತೀವಿ. ಈ ಸಾಹಿತ್ಯ ಘಟ್ಟಕ್ಕೆ ಅಥವಾ ಸಾಹಿತ್ಯ ಪಂಥಕ್ಕೆ ಅಥವಾ ಈ ಸಾಹಿತ್ಯದ ನವೋದಯ ಪರಂಪರೆಗೆ ಈ ನವೋದಯ ಅನ್ನುವಂಥ ವಿಶೇಷವಾಗಿರ್ತಕ್ಕಂತಹ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಹೆಸರನ್ನು ನೀಡಿದಂಥವರು ಕನ್ನಡದ ಏನು ನಿಸರ್ಗ ಕವಿ, ಕಾಡಿನ ಕವಿ ಅಂಥೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ನಮ್ಮ ಮಲೆನಾಡಿನ ಕವಿ ಕುವೆಂಪುರವರೇ. ಇಡೀ ಆ ಆಂದೋಲನಕ್ಕೆ 1920ರಿಂದ ಪ್ರಾರಂಭವಾಗಿರ್ತಕ್ಕಂತಹ 20ರಿಂದ 40ರವರೆಗೆ 1920ರಿಂದ 40ರವರೆಗಿನ ಈ ಸಾಹಿತ್ಯ ಚಳವಳಿ ಏನಿದೆ ಅಥವಾ ಸಾಹಿತ್ಯದ ರಚನೆಗಳೇನಿದೆ, ಈ ಸಾಹಿತ್ಯದ ಈ ಅವಧಿಗೆ ಹೆಚ್ಚು ಕಡಿಮೆ 20 ವರ್ಷಗಳ ಸಾಹಿತ್ಯದ ಅವಧಿಗೆ ನವೋದಯ ಅನ್ನುವಂತಹ ಹೆಸರನ್ನು ಕುವೆಂಪುರವರು ಕೊಡ್ತಾ ಹೋಗ್ತಾರೆ. ನಂತರ ಅಭೂತಪೂರ್ವವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಸಾಹಿತ್ಯಾತ್ಮಕವಾಗಿರ್ತಕ್ಕಂತಹ ರಚನೆಗಳು ಏನಾಗ್ತಾ ಹೋಗುತ್ತೆ, ಈ ಹಂತದಲ್ಲಿ ನಡೀತಾ ಹೋಗುತ್ತೆ. ನವೋದಯ ಪದಕ್ಕೆ ಏನು ಅರ್ಥವನ್ನು ನೋಡೋದಾದರೆ ಒಂದು ಯೋಜನಾಬದ್ಧವಾದ ಸಾಹಿತ್ಯ ಚಳವಳಿ, ಅದಕ್ಕೆ ಅರ್ಥವನ್ನು ಕೂಡ ಕೊಡೋದಾದರೆ ಒಂದು ಯೋಜನಾಬದ್ಧ, ಒಂದು ಕ್ರಮಬದ್ಧವಾಗಿರ್ತಕ್ಕಂತಹ ಒಂದು ತಿಳುವಳಿಕೆಯನ್ನು ಹೊಂದಿರತಕ್ಕಂತಹ ಅರಿವಿನ ಸಾಹಿತ್ಯ ಅಂತ ಹೇಳಿ ಕೂಡ ಇದಕ್ಕೆ ನಾವು ಅರ್ಥೈಸ್ಬೋದು. ಹಾಗೆ ಚಾರಿತ್ರಿಕ ಕಾಲಖಂಡ ಹಾಗೂ ಇದೊಂದು ಗುಣವಾಚಕ ಶಬ್ದವಾಗಿಯೂ ಕೂಡ ಏನಾಗಿದೆ, ನಮ್ಮ ಮುಂದೆ ಇದು ಪ್ರಯೋಗಗೊಂಡಿದೆ. ಈ ಹೊಸಗಾಲದ ಹೊಸ ಸಾಹಿತ್ಯಕ್ಕೆ ಹಿಂದೆ ಈ ಹಳೆಗನ್ನಡದ ಸಂದರ್ಭದಲ್ಲಿ ಏನಿತ್ತು, ಧರ್ಮ ಇತ್ತು, ರಾಜಕಾರಣ ಇತ್ತು ಅಲ್ವಾ, ಜಾತಿ ಇತ್ತು, ಕುಲ ಇತ್ತು. ಇವುಗಳನ್ನು ಇಟ್ಕೊಂಡು ಏನು ಮಾಡ್ತಾಯಿದ್ರು ಕವಿಗಳು. ಜೊತೆಗೆ ರಾಜಾಶ್ರಯ ಅಥವಾ ಯಾರೋ ಒಬ್ಬ ಪಂಡಿತನನ್ನು ಹೊಗಳ್ತಕ್ಕಂಥದ್ದು, ಧರ್ಮದ ಆಧಾರದಲ್ಲಿ ದೇವತೆಗಳನ್ನು ಹೊಗಳ್ತಕ್ಕಂಥ ಒಂದು ಸಾಹಿತ್ಯ ಹಿಂದೆ ಇತ್ತು. ಯಾವಾಗ ಬದಲಾವಣೆಗಳ ಕಾಲ ಬಂತೋ, ಬದಲಾವಣೆಗೆ ಜಗತ್ತು ತನ್ನನ್ನು ತಾನು ತೆರೆಕೊಳ್ತೋ ಅಂಥ ಸಂದರ್ಭದಲ್ಲಿ ಹೊಸ ಪ್ರಯೋಗಗಳು ಏನಾದವು ಹುಟ್ಕೊಂಡು ಅದನ್ನು ಕುರಿತಾಗಿ ಕುವೆಂಪುರವರು ಏನು ಮಾಡ್ತಾ ಹೋಗ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಮಾತುಗಳು ಹೇಳ್ತಾ ಹೋಗ್ತಾರೆ. ನವೋದಯ ಕಾಲದ ಕುರಿತಾಗಿ ಅಥವಾ ನವೋದಯ ಸಾಹಿತ್ಯದ ಕುರಿತಾಗಿ ಅವ್ರು ಹೇಳ್ತಾ ಹೋಗ್ತಾರೆ. ನಾಡಿನ ಪುಣ್ಯದ ಪೂರ್ವ ದಿಗಂತದಿ ನವ ಅರುಣೋದಯ ಹೊಮ್ಮುತ್ತಿದೆ, ಚಿರನೂತನ ಚೇತನದುತ್ಸಾಹದಿ ನವೀನ ಜೀವನ ಚಿಮ್ಮುತ್ತಿದೆ. ನೋಡಿ, ನಾಡಿನ ಪುಣ್ಯದ ಪೂರ್ವ ದಿಗಂತದಿ ನವ ಅರುಣೋದಯ ಹೊಮ್ಮುತ್ತಿದೆ. ಹಳೆಯ ಜಾಡ್ಯಗಳನ್ನು ಬದಿಗೊತ್ತಿ ಯಾವುದೋ ಜನಾಂಗಕ್ಕೆ, ಯಾವುದೋ ವರ್ಗಕ್ಕೆ ಮೀಸಲಾಗಿರ್ತಕ್ಕಂತಹ ಈ ಸಾಹಿತ್ಯವೆಲ್ಲವೂ ಕೂಡ ಒಂದು ಅದನ್ನು ಮೂಲೆಗೆ ಸರಿಸಿ ಅಥವಾ ಒಂದು ಬದಿಗೊತ್ತಿ ಜನಸಾಮಾನ್ಯರ ಸಾಹಿತ್ಯವಾಗಿ, ಜನತೆಯ ಸಾಹಿತ್ಯವಾಗಿ, ಜನತೆಯ ದುಃಖ ದುಮಾನಗಳನ್ನು ಕಾವ್ಯದಲ್ಲಿ ತೆರೆದಿಡುವಂತಹ ಒಂದು ಪುಣ್ಯದ ಸಾಹಿತ್ಯ ಆವಿರ್ಭಾವ ಆಗ್ತಾ ಇದೆ ಈ ಜಗತ್ತಿನಲ್ಲಿ, ನಾಡಿನಲ್ಲಿ. ಪುಣ್ಯದ ಪೂರ್ವ ದಿಗಂತದಿ ನವೋದಯ ಸಾಹಿತ್ಯ ಏನಾಗ್ತಾ ಇದೆ, ಹುಟ್ಕೊಳ್ತಾ ಇದೆ. ಹೊಸ ಸೂರ್ಯದ ಉಗಮ ಆಗ್ತಾ ಇದೆ ಸಾಹಿತ್ಯ ಲೋಕದಲ್ಲಿ, ಸಾರಸ್ವತ ಲೋಕದಲ್ಲಿ ಹೊಸ ಸೂರ್ಯನ ಆಗಮನ ಆಗ್ತಾ ಇದೆ. ಚಿರನೂತನ ಚೇತನದುತ್ಸಾಹದಿ, ನೋಡಿ, ನೂತನವಾಗಿರ್ತಕ್ಕಂಥ, ಚೈತನ್ಯದಾಯಕವಾಗಿರ್ತಕ್ಕಂತಹ, ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ನವನವೀನ ಹೊಸ ರೀತಿಯ ಜೀವನ ಚಿಮ್ಮುತ್ತಿದೆ. ಅಂದರೆ ಸಾಹಿತ್ಯದಲ್ಲಿ ಹೊಸ ಉತ್ಸಾಹ, ಹೊಸ ಪ್ರೇರಣೆಗಳು, ಪ್ರಭಾವಗಳು ಏನಾಗ್ತಾ ಇದ್ದಾವೆ, ಪ್ರಭಾವದಿಂದಾಗಿ ಸಾಹಿತ್ಯ ಸೃಷ್ಟಿ ಆಗ್ತಾ ಇದೆ, ರಚನೆ ಆಗ್ತಾ ಇದೆ. ನವೋದಯ ಕಾಲದಲ್ಲಿ ಎಲ್ಲರೂ ಕೂಡ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಏನಾಗ್ತಾ ಇದ್ದಾನೆ, ತನ್ನನ್ನು ತಾನು ತೊಡಗಿಸುವಂತಹ ಕಾಲ ಬಂದಿದೆ ಅನ್ನೋದನ್ನು ಕೇವಲ 4 ಸಾಲುಗಳಲ್ಲಿ ಕುವೆಂಪು ಹೇಳ್ತಾ ಹೋಗ್ತಾರೆ. ಅದನ್ನೇ ಅವರ ಕುವೆಂಪುರವರ ಶಿಷ್ಯರಾಗಿರ್ತಕ್ಕಂತಹ GS ಶಿವರುದ್ರಪ್ಪನವರು ಕೂಡ ಹೇಳ್ತಾ ಹೋಗ್ತಾರೆ. ನವೋದಯದ ಕಿರಣ ಲೀಲೆ
ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ ಶುಭೋದಯವ ತೆರೆದಿದೆ, ಶುಭೋದಯವ ತೆರೆದಿದೆ. ಯಾವ ಲೀಲೆ? ನವೋದಯದ ಕಿರಣ ಲೀಲೆ, ಅರುಣಲೀಲೆ, ಹೊಸ ಸೂರ್ಯನ ಕಿರಣ. ನವೋದಯ ಎಂಬ ಹೊಸ ಸೂರ್ಯನ ಕಿರಣನ ಆತನ ಸೂರ್ಯನ ಕಿರಣ ಲೀಲೆ ಕನ್ನಡದ ನೆಲದ ಮೇಲೆ, ಕನ್ನಡದ ನೆಲದ ಮೇಲೆ, ಈ ನಾಡಿನ ನೆಲದ ಮೇಲೆ ಹೊಸ ಆಶಯವನ್ನು ತೆರೆದಿದೆ, ಹೊಸ ಭರವಸೆಯನ್ನು ತೆರೆದಿದೆ, ಹೊಸ ಜಗತ್ತಿಗೆ ಏನು ಮಾಡ್ತಾ ಇದೆ, ಇದು ಆಶಾಕಿರಣವಾಗಿ ಮುಂದಡಿಯನ್ನು ಇಡ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ಶಿವರುದ್ರಪ್ಪನವರು ಈ ನವೋದಯ ಕಾಲದ ಕುರಿತಾಗಿ, ನವೋದಯ ಸಾಹಿತ್ಯದ ಕುರಿತಾಗಿ ಹೇಳ್ತಾ ಹೋಗ್ತಾರೆ. ನೋಡೋಣ, ನವೋದಯ ಸಾಹಿತ್ಯಕ್ಕೆ ಯಾವೆಲ್ಲ ಅಂಶಗಳು ಪ್ರೇರಣೆಯನ್ನು ನೀಡಿದೆವು, ಪ್ರಭಾವವನ್ನು ನೀಡಿದೆವು, ಸ್ಫೂರ್ತಿಯನ್ನು ನೀಡಿದೆವು ಅನ್ನೋದನ್ನು ನಾವು ಗಮನಿಸೋದಾದರೆ, ಮೊಟ್ಟ ಮೊದಲನೇದಾಗಿ 18ನೇ ಶತಮಾನದಲ್ಲಿ ಆದಂಥ ಯುರೋಪಿನಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ, ಮುಖ್ಯವಾಗಿ ಫ್ರಾನ್ಸ್ ಕ್ರಾಂತಿಯನ್ನು ನಾವು ನೋಡ್ತೀವಿ. ಯುರೋಪ್ನಲ್ಲಿ ಫ್ರಾನ್ಸ್ ಕ್ರಾಂತಿ, ಅನೇಕ ರೀತಿಯ ಆಗಿರ್ತಕ್ಕಂಥ ಸಮಸ್ಯೆಗಳು ಆ ಸಂದರ್ಭದಲ್ಲಿ ಯುರೋಪ್ನಲ್ಲಿ ತಲೆದೋರುತ್ತವೆ. ಅದರಲ್ಲಿ ಫ್ರಾನ್ಸನ್ನು ಆಳುವಂತಹ ಲೂಯಿ ದೊರೆಗಳೇನಿದ್ರು, ಲೂಯಿ ದೊರೆಗಳು, ಅದು 14ನೇ ಲೂಯಿ ಆಗಿರ್ಬೋದು, 15ನೇ ಲೂಯಿ ಆಗಿರ್ಬೋದು, 16ನೇ ಲೂಯಿ. ಈ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿ ಪ್ರಜೆಗಳನ್ನು ಅನೇಕ ರೀತಿಯಾಗಿ ಹಿಂಸೆಗೆ ಒಳಪಡಿಸಲಾಗ್ತಾ ಇತ್ತು. ಅದು ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿರ್ತಕ್ಕಂಥ ಶೋಷಣೆಗಳು ಏನಾಗ್ತಾ ಇದ್ದವು, ಈ ಫ್ರಾನ್ಸ್ನಲ್ಲಿ ನಡೀತಾ ಇದ್ದವು. ಎಲ್ಲಿವರೆಗೆ ಪ್ರಜೆಗಳ ಸಹನೆ ಅವರು ಎಲ್ಲಿವರೆಗೆ ಸಹಿಸಿಕೊಳ್ತಾರೋ ಅಲ್ಲಿವರೆಗೆ ಅದು ಸಾಧ್ಯ. ಯಾವಾಗ ಆ ಸಹನೆಯ ಕಟ್ಟೆ ಒಡೆಯುತ್ತದೆಯೋ ಆಗ ಏನಾಗತ್ತೆ, ಕ್ರಾಂತಿ ಅಂತಕ್ಕಂಥದ್ದು ಸಂಭವಿಸುತ್ತೆ. ಅದರಲ್ಲೂ ಕೂಡ ರಕ್ತ ಕ್ರಾಂತಿ ಅಂತಕ್ಕಂಥದ್ದು ಸಂಭವಿಸುತ್ತೆ. ಒಂದು ಕಡೆ ಫ್ರಾನ್ಸ್ನಲ್ಲಿ ವರ್ಸೈಲ್ಸ್ ಅರಮನೆಯಲ್ಲಿ ವೈಭವೋಪೇತವಾಗಿರ್ತಕ್ಕಂತಹ ರಾಜನ ಕುಟುಂಬ ಏನಿತ್ತು ಮತ್ತು ಮಂತ್ರಿವರ್ಗದವರೇನಿದ್ದರು ಹಾಗೂ ಭೂ ಹಿಡುವಳಿಗಾರರು ಫಿಡಲಿಸಮ್ ಅಂತ ಕರಿತೀವಿ, ಬಂಡವಾಳಶಾಹಿಗಳು ಅಥವಾ ಭೂ ಹಿಡುವಳಿದಾರರು ವಿಜೃಂಭಣೆಯಿಂದ ವೈಭವೋಪೇತವಾಗಿರ್ತಕ್ಕಂಥ ಶ್ರೀಮಂತಿಕೆ ಜೀವನ ನಡೆಸ್ತಾ ಇದ್ರು. ಇದು ಶ್ರೀಮಂತರ ವರ್ಗ. ಇನ್ನೊಂದು ಕಡೆ ಬಡವರು, ರೈತರು ಒಂದು ಹೊತ್ತಿನ ರೊಟ್ಟಿಗಾಗಿ, ಒಂದು ಹೊತ್ತಿನ ಅನ್ನಕ್ಕಾಗಿ, ಕೂಳಿಗಾಗಿ ಕೂಡ ಕಷ್ಟಪಡುವಂತಹ, ಹಸಿವೆಯಿಂದ ಬಾಳುವಂತಹ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಲ್ಲಿ ಕ್ರಾಂತಿಗಳು ಪ್ರಾರಂಭ ಆಗತ್ತೆ. ಈ ಫ್ರಾನ್ಸ್ ಕ್ರಾಂತಿಗೆ ಮುಖ್ಯ ಭೂಮಿಕೆಯನ್ನು ಒದಗಿಸಿದವರು ಆ ಕಾಲದ ಕವಿಗಳು, ಡಾಂಟೆ ಆಗಿರ್ಬೋದು. ಹಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಬರಹಗಳು ಏನಾಗ್ತವೆ, ಕ್ರಾಂತಿಗೆ ಮುನ್ನುಡಿಯನ್ನು ಬರಿತಾ ಹೋಗ್ತವೆ. ಕ್ರಾಂತಿಗೆ ಅಲ್ಲಿನ ಮಹಾನ್ ಕವಿಗಳ ಅಥವಾ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳು ಏನಾಗ್ತವೆ, ಕ್ರಾಂತಿಗೆ ಮುನ್ನುಡಿಯನ್ನು ಬರೀತಾವೆ. ಇಂಥ ಸಂದರ್ಭದಲ್ಲಿ ನೆಪೋಲಿಯನ್ ಬೋನೋಪಾರ್ಟೆ ಅನ್ನುವಂತಹ ಮಹಾ ವ್ಯಕ್ತಿಯ ಆಗಮನವೂ ಕೂಡ ಆಗತ್ತೆ. ನೆಪೋಲಿಯನ್ ಬೋನೋಪಾರ್ಟೆ ಅನ್ನುವಂತಹ ವ್ಯಕ್ತಿಯ ಆಗಮನ ಆಗತ್ತೆ. ಅವನ ನೇತೃತ್ವದಲ್ಲಿ, ನೆಪೋಲಿಯನ್ ಬೋನೋಪಾರ್ಟೆಯ ನೇತೃತ್ವದಲ್ಲಿ 1789ರಲ್ಲಿ ಏನಾಗುತ್ತೆ, ಮಹಾಕ್ರಾಂತಿ ಅಂತಕ್ಕಂಥದ್ದು ಫ್ರಾನ್ಸ್ನಲ್ಲಿ ನಡೆಯುತ್ತೆ. 1789ರಲ್ಲಿ ಒಂದು ಕಡೆ ಚರ್ಚು, ರೋಮನ್ ಕ್ಯಾಥೋಲಿಕ್ ಚರ್ಚ್ ಕೂಡ ಏನು ಮಾಡ್ತಾ ಇತ್ತು, ಅಕ್ರಮಗಳಲ್ಲಿ, ಅನ್ಯಾಯಗಳಲ್ಲಿ ಭಾಗಿಯಾಗಿತ್ತು. ಅವರು ಕೊಡುವಂತಹ ಆ ಕ್ಷಮಾಪಣಾ ಪತ್ರ ಏನಿತ್ತು ಅದಕ್ಕೆ ದಂಡದ ರೀತಿಯಲ್ಲಿ, ಲಂಚದ ರೀತಿಯಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇತ್ತು. ಜೊತೆಗೆ ಚರ್ಚಿನ ನಿರ್ಧಾರಗಳಿಗೆ ವಿರುದ್ಧವಾಗಿ ನಡೆದುಕೊಂಡಂತಹ ವ್ಯಕ್ತಿಗಳಿಗೆ ಏನಾಗ್ತಾ ಇತ್ತು, ಕ್ರೂರವಾಗಿರ್ತಕ್ಕಂತಹ ಶಿಕ್ಷೆಯನ್ನು ಕೊಡ್ತಾ ಇದ್ರು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ರಾಜನ ದುರಾಡಳಿತ, 16ನೇ ಲೂಯಿ ಮತ್ತು ಆತನ ಹೆಂಡತಿ ಮೇರಿ ಅಂಟೋನಿಯಸ್
ಅವಳ ಶ್ರೀಮಂತಿಕೆಗೆ, ಅವಳ ದರ್ಪಕ್ಕೆ ಎಲ್ಲೇ ಇರಲಿಲ್ಲ, ಮಿತಿಯೇ ಇರಲಿಲ್ಲ. ಹೀಗೇನು ಮಾಡ್ತಾಯಿದ್ರು, ಅತ್ಯಂತ ದರ್ಪದಿಂದ ರಾಜ್ಯಭಾರವನ್ನು ಮಾಡ್ತಾಯಿದ್ರು ಫ್ರಾನ್ಸ್ನಲ್ಲಿ, ವರ್ಸೈಲ್ಸ್ ಅರಮನೆಯಲ್ಲಿ. ಯಾವಾಗ ಪ್ರಜೆಗಳು ಅವರ ಸಹನೆಯ ಕಟ್ಟೆ ಒಡೆಯಿತೋ ಆಗ ವರ್ಸೈಲ್ಸ್ ಅರಮನೆಗೆ ನುಗ್ಗಿರ್ತಕ್ಕಂತಹ ನೆಪೋಲಿಯನ್ ಬೋನೋಪಾರ್ಟೆಯ ನೇತೃತ್ವದಲ್ಲಿ ಕ್ರಾಂತಿಕಾರರು ಏನು ಮಾಡ್ತಾರೆ, 1789ರಲ್ಲಿ ವರ್ಸೈಲ್ಸ್ ಅರಮನೆಗೆ ನುಗ್ಗಿ ರಾಜ ರಾಣಿಯನ್ನು, 16ನೇ ಲೂಯಿ ಮತ್ತು ಆತನ ಹೆಂಡತಿ ರಾಣಿ ಮೇರಿ ಅಂಟೋನಿಯಸ್ಸನ್ನು ಏನು ಮಾಡ್ತಾರೆ, ಹಿಡಿದು ಎಳ್ಕೊಂಡು ಬಂದು ಗಿಲೆಟಿನ್ ಯಂತ್ರಕ್ಕೆ ಹಾಕಿ ಅವರ ತಲೆಗಳನ್ನು ಕತ್ತರಿಸ್ತಾರೆ. ಗಿಲೆಟಿನ್ ಯಂತ್ರಕ್ಕೆ ಹಾಕಿ ಏನು ಮಾಡ್ತಾರೆ, ಅವರ ತಲೆಗಳನ್ನು ಕತ್ತರಿಸ್ತಾರೆ. ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡ್ತಾರೆ, ಪ್ರಜೆಗಳೇ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗತ್ತೆ, ಇಡೀ ಫ್ರಾನ್ಸ್ ತುಂಬ ಕ್ರಾಂತಿ, ಇಡೀ ಫ್ರಾನ್ಸ್ನ ತುಂಬ ಉದ್ದಗಲಕ್ಕೂ ಕೂಡ ಹರಡುತ್ತೆ. ರಾಜಾಡಳಿತ ಅಂತಕ್ಕಂಥದ್ದು ಕೊನೆ ಆಗತ್ತೆ. ರಾಜಾಡಳಿತ ಅಂತಕ್ಕಂಥದ್ದು ಕೊನೆ ಆಗತ್ತೆ. ಶೋಷಣೆ ಅಂತಕ್ಕಂಥದ್ದು ಕೊನೆ ಆಗತ್ತೆ. ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು, ರೈತ ಬೆಳೆದು ಏನು ಕೊಡಬೇಕಿತ್ತು, 10ನೇ 1 ಭಾಗವನ್ನು ತಾನಿಟ್ಕೊಂಡು ಉಳಿದಿದ್ದನ್ನೆಲ್ಲ ಯಾರಿಗೆ ಕೊಡಬೇಕಾಗಿತ್ತು, ಭೂ ಹಿಡುವಳಿದಾರರಿಗೆ ಕೊಡಬೇಕಾಗಿತ್ತು. ತಾನು 1 ಭಾಗವನ್ನು ಇಟ್ಕೊಂಡು ಉಳಿದಿರ್ತಕ್ಕಂಥದ್ದನ್ನು ಏನು ಕೊಡಬೇಕಾಗಿತ್ತು, ಭೂಮಿಯ ಒಡೆಯರಿಗೆ ಕೊಡಬೇಕಾಗಿತ್ತು. ಇಂತಹ ಕೆಟ್ಟ ಒಂದು ಪದ್ಧತಿ ಏನಾಯಿತು, ಫ್ರಾನ್ಸ್ ಕ್ರಾಂತಿಯಿಂದಾಗಿ ಅಲ್ಲಿ ಕೊನೆ ಆಗತ್ತೆ. ಈ ಫ್ರಾನ್ಸ್ ಕ್ರಾಂತಿ ಅಥವಾ ಫ್ರಾನ್ಸ್ ಕ್ರಾಂತಿಯ ಪರಿಣಾಮ ಏನಿದೆ, ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ, ಅದರಲ್ಲೂ ಕೂಡ 2ನೇ ಹಂತದ ಹೋರಾಟ ಇದೆಯಲ್ಲ, 2ನೇ ಹಂತದ ಹೋರಾಟ 1857ರ ಸಂದರ್ಭ ಇದೆಯಲ್ಲ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರಿತೀವಿ, ಆ ಹೋರಾಟಕ್ಕೆ ಫ್ರಾನ್ಸ್ ಕ್ರಾಂತಿ ಪ್ರೇರಣೆಯನ್ನು ನೀಡುತ್ತೆ. ಫ್ರಾನ್ಸ್ ಕ್ರಾಂತಿ ಪ್ರಭಾವ ಉಂಟಾಗತ್ತೆ. ಇದರ ಪ್ರಭಾವ ಏನಾಗುತ್ತೆ, ಸಾಹಿತ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಫ್ರಾನ್ಸ್ ಕ್ರಾಂತಿಯ ಪ್ರಭಾವ ಏನಾಗುತ್ತೆ, ಸಾಹಿತ್ಯದಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೀರುತ್ತೆ. ಅನೇಕ ಕವಿತೆಗಳು ಹುಟ್ಕೊಳ್ತಾವೆ, ಅನೇಕ ಬರಹಗಳು ಹುಟ್ಕೊಳ್ತಾವೆ, ಅನೇಕ ನಾಟಕಗಳು ಹುಟ್ಕೊಳ್ತಾವೆ. ಇದರಿಂದ ಸ್ವಾತಂತ್ರ್ಯ ಹೋರಾಟಗಾರರು ಏನಾಗ್ತಾರೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಗೊಳ್ತಾ ಹೋಗ್ತಾರೆ. ಬರಹಗಳಿಂದಾಗಿ ಏನಾಗ್ತಾರೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ, ಅವರು ಏನೋ ಉತ್ಸುಕರಾಗ್ತಾರೆ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕುವಂತಹ ಸ್ಥಿತಿ ಎದುರಾಗತ್ತೆ. ಇನ್ನೊಂದು ಎರಡನೇ ಪ್ರೇರಣೆ ಯಾವುದಪ್ಪ ಅಂತಂದರೆ, 1750ರಿಂದ 1850ರವರೆಗೆ, 1750ರಿಂದ 1850 ಹೆಚ್ಚು ಕಡಿಮೆ 100 ವರ್ಷಗಳು ಇಂಗ್ಲೆಂಡ್ನಲ್ಲಿ ಈ ಏಜನ್ನು ಅಥವಾ ಈ ಅವಧಿಯನ್ನು ರೊಮ್ಯಾಂಟಿಕ್ ಏಜ್ ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಹೇಗೆ ನವೋದಯ ಅಂತ ಕರಿತೀವೋ ಹಾಗೆ ಕನ್ನಡದಲ್ಲಿ ಬರೋದಕ್ಕಿಂತ ಮುಂಚೆನೇ ಏನಾಗಿತ್ತು, ಇಂಗ್ಲೀಷ್ನಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ, ಯುರೋಪಿನಲ್ಲಿ ಈ ರೊಮ್ಯಾಂಟಿಕ್ ಸಾಹಿತ್ಯ ಅಂತಕ್ಕಂಥದ್ದು ರಚನೆಗೊಂಡಿತ್ತು. ರೊಮ್ಯಾಂಟಿಕ್ ಸಾಹಿತ್ಯ ಅಂತಕ್ಕಂಥದ್ದು ಏನಾಯಿತು, ರಚನೆಗೊಂಡಿತ್ತು. ಈ ಸಂದರ್ಭದಲ್ಲಿ 18 ಮತ್ತು 19ನೇ ಶತಮಾನದಲ್ಲಿ ಇಂಗ್ಲೀಷಿನ ಕವಿಗಳಾಗಿರ್ತಕ್ಕಂಥವ್ರು, ಪ್ರಕೃತಿಯ ಕವಿ ಅಂತ ಕರಿತೀವಿ, ವರ್ಡ್ಸ್ವರ್ತ್ ಏನು ಮಾಡ್ತಾರೆ, ಪ್ರಕೃತಿಯ ಕುರಿತಾಗಿ ಅನೇಕ ಗೀತೆಗಳನ್ನು ಇವರು ರಚನೆ ಮಾಡ್ತಾ ಹೋಗ್ತಾರೆ. ಹಾಗೆ ಹಾರ್ಡಿ ಆಗಿರ್ಬೋದು, ಶೆಲ್ಲಿ ಆಗಿರ್ಬೋದು, ಕೀಟ್ಸ್ ಆಗಿರ್ಬೋದು, ಬೈರನ್ ಆಗಿರ್ಬೋದು, ಅನೇಕ ಇಂಗ್ಲೀಷ್ನ ಕವಿಗಳು ಈ ರೊಮ್ಯಾಂಟಿಕ್ ಕಾಲದ ಸಂದರ್ಭದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕವಿತೆಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಇವರು ರಚನೆ ಮಾಡಿರ್ತಕ್ಕಂತಹ ಈ ಸಾಹಿತ್ಯ ಏನಿದೆಯಲ್ಲ, ಇದನ್ನು ರೊಮ್ಯಾಂಟಿಕ್ ಏಜ್ ಅಥವಾ ರೊಮ್ಯಾಂಟಿಕ್ ಸಾಹಿತ್ಯ ಅಂತೇಳಿ ಕರೀತಾರೆ. ಈ ವರ್ಡ್ಸ್ವರ್ತ್ ಆಗಿರ್ಬೋದು, ಥಾಮಸ್ ಹಾರ್ಡಿ ಆಗಿರ್ಬೋದು, ಶೆಲ್ಲಿ, ಕೀಟ್ಸ್, ಬೈರನ್, ಇವರೆಲ್ಲ ಇವರಿಗೆ ಮುಂತಾದ ಕವಿಗಳು, ಇನ್ನೂ ಕೂಡ ಅನೇಕ ಕವಿಗಳಿದ್ದಾರೆ. ಇವರ ಸಾಹಿತ್ಯವನ್ನು ಏನಂತ ಕರೆದ್ರು, ರೊಮ್ಯಾಂಟಿಕ್ ಸಾಹಿತ್ಯ ಅಂತೇಳಿ ಕರೀತಾ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಇವರ
ಕವಿತೆಗಳಲ್ಲಿ ಯಾವೆಲ್ಲ ಹೊಸ ವಿಚಾರಗಳನ್ನು ಗುರುತಿಸ್ಬೋದು? ಅವರ ರೊಮ್ಯಾಂಟಿಕ್ ಕವಿತೆಗಳಲ್ಲಿ ಮುಖ್ಯವಾಗಿ ಮನುಷ್ಯನ ವ್ಯಕ್ತಿತ್ವಕ್ಕೆ ಘನತೆ ಅವ್ರು ನೀಡ್ತಾ ಹೋಗ್ತಾರೆ. ಮನುಷ್ಯ ಕೇಂದ್ರಿತವಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಮನುಷ್ಯನ ವ್ಯಕ್ತಿತ್ವಕ್ಕೆ ಏನೋ ಮನ್ನಣೆಯನ್ನು ನೀಡ್ತಕ್ಕಂಥದ್ದು. ಅವರ ಇಡೀ ಕವಿತೆಗಳಲ್ಲಿ ಮನುಷ್ಯನ ಶ್ರೇಷ್ಠ ವ್ಯಕ್ತಿ, ಅವನಿಗೆ ಏನೋ ಯಾವನ ವ್ಯಕ್ತಿತ್ವಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು ಅನ್ನುವ ರೀತಿಯಲ್ಲಿ ಅವರು ಸಾಹಿತ್ಯ ರಚನೆ ಮಾಡಿದರು. ಜೊತೆಗೆ ನಿಸರ್ಗ ಮತ್ತು ಮನುಷ್ಯನ ಗಾಢವಾಗಿರ್ತಕ್ಕಂಥ ಸಂಬಂಧ, ನಿಸರ್ಗದ ಒಂದು ಅಂಶವಾಗಿ ಮನುಷ್ಯ ಇದ್ದಾನೆ, ನಿಸರ್ಗದ ಸೂಕ್ಷ್ಮತೆಗಳು ಮತ್ತು ನಿಸರ್ಗದ ಸೂಕ್ಷ್ಮತೆಗೆ ಮನುಷ್ಯ ಹೇಗೆ ಅದನ್ನು ಒಪ್ಕೊಳ್ಬೇಕು ಮತ್ತು ಅವನು ಪ್ರಕೃತಿಯೊಂದಿಗೆ ನಿಸರ್ಗದೊಂದಿಗೆ ಹೇಗೆ ಅವನು ಬಾಳ್ವೆಯನ್ನು ಬಾಳ್ತಾ ಇದ್ದಾನೆ, ಹೇಗೆ ಅನುಭೂತಿಯನ್ನು ಪಡಿತಾನೆ, ಆನಂದವನ್ನು ಹೇಗೆ ಪಡಿತಾ ಹೋಗ್ತಾನೆ ಅನ್ನೋದ್ರ ಬಗ್ಗೆ ತಮ್ಮ ಕವಿತೆಗಳಲ್ಲಿ ಬರೀತಾ ಹೋದರು. ಹಾಗೆ ಅದರ ಜೊತೆಗೆ ವ್ಯಕ್ತಿ ಮತ್ತು ಸಮುದಾಯದ ಸಂಬಂಧ, ಮಾನವ ಮತ್ತು ಸಮುದಾಯ, ಮನುಷ್ಯ ಮತ್ತು ಇತರರೊಂದಿಗೆ ಆತನ ಸಂಬಂಧಗಳು ಹೇಗಿದ್ದಾವೆ, ಆತನ ಇತರ ಸಾಮಾಜಿಕ ಸಂಬಂಧಗಳು ಯಾವ ರೀತಿ ಇದ್ದಾವೆ ಅನ್ನೋದ್ರ ಕುರಿತಾಗಿ ಕೂಡ ಕವಿತೆಗಳು ಹುಟ್ಟುಕೊಂಡವು. ಅದರ ಜೊತೆಗೆ ಮನುಷ್ಯನ ತನ್ನ ಸ್ವಾತಂತ್ರ್ಯದ ಕುರಿತಾಗಿರ್ತಕ್ಕಂತಹ ಕವಿತೆಗಳು, ಹಾಗೆ ಅದರಲ್ಲಿ ಆ ಕವಿತೆಗಳಲ್ಲಿ ನೀತಿ ಪ್ರಧಾನವಾಗಿರ್ತಕ್ಕಂತಹ, ಪ್ರೀತಿ ಪ್ರಧಾನವಾಗಿರ್ತಕ್ಕಂತಹ, ಹಾಗೆಯೇ ಮಾನವನ ವಾಸ್ತವದ ಬದುಕಿನ ವಿಚಾರಗಳು, ತೇಲದಲ್ಲ, ಭ್ರಮೆಯಲ್ಲಿ ತೇಲೋದಲ್ಲ ಕವಿತೆ ಅಂದರೆ, ಮನುಷ್ಯನ ಏನೋ ವಾಸ್ತವದ ಬದುಕಿನ ವಿಚಾರಗಳು, ಅವನ ದುಃಖ ದುಮ್ಮಾನಗಳಾಗಿರ್ಬೋದು, ನೋವು ನಲಿವುಗಳಾಗಿರ್ಬೋದು, ಆತನ ಅನುಭವಗಳಾಗಿರ್ಬೋದು, ಅವೆಲ್ಲವೂ ಕೂಡ ಏನಾದವು ಇವರ ಕವಿತೆಗಳಲ್ಲಿ ಕಾಣಿಸಿಕೊಂಡವು. ಇದರಿಂದ ಯಾರು ಪ್ರಭಾವಿತರಾದರೂ ಕನ್ನಡದ ಬರಹಗಾರರು, ಕನ್ನಡದ ಕವಿಗಳು, ಕನ್ನಡದ ಸಾಹಿತಿಗಳು ಏನಾಗ್ತಾರೆ, ಈ ಇಂಗ್ಲೀಷಿನ ರೊಮ್ಯಾಂಟಿಕ್ ಕವಿಗಳ ಸಾಹಿತ್ಯದಲ್ಲಿ ಬರುವಂತಹ ಇಷ್ಟು ವಿಚಾರಗಳಿಂದ ಏನಾಗ್ತಾರೆ, ಇವರು ಪ್ರೇರಿತರಾಗ್ತಾರೆ ಅಥವಾ ಪ್ರಭಾವಿತರಾದರು. ನಂತರ ದೇಶೀಯವಾಗಿರ್ತಕ್ಕಂತಹ ಅಂಶಗಳನ್ನು, ನವೋದಯ ಸಾಹಿತ್ಯಕ್ಕೆ ನೀಡಿರ್ತಕ್ಕಂತಹ ದೇಶೀಯ ಪ್ರೇರಣೆಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋದರೆ, ಅವತ್ತಿನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಮಹಾತ್ಮ ಗಾಂಧಿಯವರ ವ್ಯಕ್ತಿತ್ವ, ಮಹಾತ್ಮ ಗಾಂಧಿಯವರ ಮೇರು ವ್ಯಕ್ತಿತ್ವ, ಅವರ ವಿಚಾರಗಳು, ಬಡಜನರ ಬಗ್ಗೆ ಇರ್ತಕ್ಕಂಥ ವಿಚಾರಗಳಾಗಿರ್ಬೋದು, ದೈವತ್ವದ ಕುರಿತಾಗಿ, ಆಧ್ಯಾತ್ಮದ ಕುರಿತಾಗಿ, ಮತ್ತು ಅವರ ಸರಳ ಜೀವನ, ಅವರ ದೂರದೃಷ್ಟಿಯ ವಿಚಾರಗಳು ಕೂಡ ಏನಾದವು ನವೋದಯ ಸಾಹಿತ್ಯಕ್ಕೆ ಒಂದು ಮಾರ್ಗಸೂಚಿಯನ್ನು ಅಥವಾ ಪ್ರೇರಣೆಯನ್ನು ನೀಡಿದವು. ನಂತರ ವಿವೇಕಾನಂದರ ವಿಚಾರಧಾರೆಗಳು, ಅವರ ದರಿದ್ರ ನಾರಾಯಣ ಕಲ್ಪನೆ ಇದೆಯಲ್ಲ, ಯುವಕರನ್ನು ಉತ್ಸಾಹಗೊಳಿಸ್ತಕ್ಕಂಥದ್ದು, ಸಮಾಜವನ್ನು ಏನು ಮಾಡ್ತಕ್ಕಂಥದ್ದು, ಒಂದು ರೀತಿ ಸ್ಫೂರ್ತಿಗೊಳಿಸ್ತಕ್ಕಂಥದ್ದು, ಎಲ್ಲೂ ಕೂಡ ಯಾರೂ ಕೂಡ ನಿರಾಶರಾಗಬಾರ್ದು, ಜೀವನದಿಂದ ವಿಮುಖರಾಗಬಾರ್ದು ಅನ್ನುವಂಥ ಅವರ ವಿಚಾರಧಾರೆಗಳು ಕೂಡ ಏನಾದವು ಸಾಹಿತ್ಯಕ್ಕೆ ಏನಾಯಿತು ವಸ್ತುವಾಗಿ ಅವರ ವಿಚಾರಧಾರೆಗಳು ಸಿಕ್ಕವು. ಹಾಗೆ ರಾಮಕೃಷ್ಣರ ವಿಚಾರಗಳು, ಹಾಗೆ ಅರವಿಂದರ ಆಧ್ಯಾತ್ಮವೂ ಕೂಡ ಸಾಹಿತ್ಯಕ್ಕೆ ಮುಖ್ಯ ಪ್ರೇರಣೆ ನೀಡುತ್ತೆ. ಆಧ್ಯಾತ್ಮವೂ ಕೂಡ ಈ ಹಿಂದೆಯೂ ಕೂಡ ಹಳೆಗನ್ನಡ ಸಾಹಿತ್ಯದಲ್ಲೂ ಕೂಡ ಆಧ್ಯಾತ್ಮವೇ ಮುಖ್ಯ ವಿಚಾರವಾಗಿತ್ತು. ಹಾಗೆ ಇಲ್ಲಿ ಅರವಿಂದರ ಹೊಸ ಜಗತ್ತಿನ, ಹೊಸ ತಲೆಮಾರಿನ ಈ ಆಧ್ಯಾತ್ಮ ಏನಿದೆ ಅದು ಕೂಡ ಏನಾಯಿತು ಸಾಹಿತ್ಯಕ್ಕೆ ಮುನ್ನುಡಿಯನ್ನು, ಪ್ರೇರಣೆಯನ್ನು ಇಡತ್ತೆ ಅಥವಾ ಸ್ಫೂರ್ತಿಯನ್ನು ನೀಡುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಚರಿತ್ರೆ ಮತ್ತು ಪುರಾಣಗಳ ಪ್ರಭಾವ. ಈ ಹಿಂದೆ ಇತಿಹಾಸದ ಅಥವಾ ಐತಿಹಾಸಿಕವಾಗಿರ್ತಕ್ಕಂಥ ವಿಚಾರಗಳು, ಚರಿತ್ರೆ, ಈ ನಾಡಿನಲ್ಲಿ, ಈ ದೇಶದಲ್ಲಿ ನಡೆದು ಹೋದಂಥ ಅನೇಕ ಚಾರಿತ್ರಿಕ ವಿಚಾರಗಳು ಅಥವಾ ಹೋರಾಟದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಅದು ಸ್ವಾತಂತ್ರ್ಯ ಸಂಗ್ರಾಮ ಆಗಿರ್ಬೋದು ಅಥವಾ ಇನ್ನೊಂಥರ ಯಾವುದೇ ಹೋರಾಟ ಆಗಿರ್ಬೋದು ಅಥವಾ ಕ್ರಾಂತಿಯ ನಡೆಗಳಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಏನಾದವು ಸಾಹಿತ್ಯಕ್ಕೆ ಪ್ರೇರಣೆಯನ್ನು ನೀಡಿದವು. ಜೊತೆಗೆ ಪುರಾಣಗಳು, ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಅನೇಕ ರೀತಿಯ ಆಗಿರ್ತಕ್ಕಂಥ ಪುರಾಣಗಳು
ಸೃಷ್ಟಿಗೊಂಡಿದ್ದಾವೆ. ಅವತ್ತಿನ ಸಂದರ್ಭಕ್ಕೆ ಅವು ಸರಿಯಾಗಿರ್ತಕ್ಕಂಥದ್ದು. ಆ ಪುರಾಣಗಳನ್ನು ಏನು ಮಾಡ್ತಕ್ಕಂಥದ್ದು, ಹೊಸ ಜಗತ್ತಿಗೆ, ಹೊಸ ತಲೆಮಾರಿಗೆ ಹೊಸದಾಗಿ ಏನು ಮಾಡ್ತಕ್ಕಂಥದ್ದು, ಪರಿಚಯ ಮಾಡ್ತಕ್ಕಂಥದ್ದು, ಹೊಸ ರೀತಿಯಾಗಿ ಪರಿಚಯ ಮಾಡುವಂಥದ್ದು. ಇದೂ ಕೂಡ ಏನಾದವು ಈ ಸಾಹಿತ್ಯ ಲೋಕಕ್ಕೆ, ಹೊಸ ಸಾಹಿತ್ಯಕ್ಕೆ ಪ್ರೇರಣೆ ನೀಡ್ತಕ್ಕಂಥದ್ದು. ನಂತರ ಅಭಿಜಾತ ಸಾಹಿತ್ಯ ಅಂತಕ್ಕಂಥದ್ದು ಈ ಹಿಂದೆಯೇ ನಮ್ಮ ನಾಡಿನಲ್ಲಿತ್ತು. ಕವಿರಾಜ ಮಾರ್ಗಕಾರನ ಹೇಳುವ ಹಾಗೆ, ಕುರುತೋದದ ಎಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಈ ನಾಡಿನವರು ಎಂಥವರಾಗಿದ್ದರೂ ಅವರಿಗೆ ಅಕ್ಷರಜ್ಞಾನ ಇರಲಿಲ್ಲ, ಅವರು ಅಕ್ಷರವನ್ನು ಕಲಿತವರಲ್ಲ. ಆದರೂ ಕೂಡ ಕಾವ್ಯ ಪ್ರಯೋಗ ಪರಿಣತ ಮತಿಗಳು, ಕೂತಲ್ಲೇ ಅವರು ಆ ಕ್ಷಣದಲ್ಲೇ, ಆ ಸ್ಥಳದಲ್ಲೇ ಅವರು ಕಾವ್ಯವನ್ನು ಕಟ್ಟುವಂತಹ ಪರಿಣಿತಿಯನ್ನು ಪಡ್ಕೊಂಡವರಾಗಿದ್ದರು ಅಂಥೇಳಿ ಕವಿರಾಜ ಮಾರ್ಗದಲ್ಲಿ ನೋಡ್ತಾ ಹೋಗ್ತೀವಿ ನಾವು. ಅಂದರೆ ಒಂದು ಶ್ರೀಮಂತವಾಗಿರ್ತಕ್ಕಂತಹ, ಶ್ರೇಷ್ಠವಾಗಿರ್ತಕ್ಕಂತಹ, ಉದ್ಧಾಮವಾಗಿರ್ತಕ್ಕಂತಹ, ಜನಪದರ ಜೀವನದ ಕುರಿತಾಗಿರ್ತಕ್ಕಂಥ ತುಡಿತ ಮಿಡಿತಗಳನ್ನು ಒಳಗೊಂಡಂತಹ ಒಂದು ವಿಶಾಲವಾಗಿರ್ತಕ್ಕಂತಹ ಸಾಹಿತ್ಯ ರೂಪುಗೊಂಡಿತ್ತು. ಅದನ್ನು ಜನಪದ ಸಾಹಿತ್ಯ ಅಂತೇಳಿ ಕರೀತಾರೆ, ಜನರ ಸಾಹಿತ್ಯ ಅಂತೇಳಿ ಕರೀತಾರೆ. ಆ ಸಾಹಿತ್ಯವೂ ಕೂಡ ಏನಾಗತ್ತೆ, ಈ ನವಗಾಲದ, ಹೊಸ ಕಾಲದ, ನವೋದಯ ಕಾಲದ ಸಾಹಿತ್ಯಕ್ಕೆ ಮುಖ್ಯ ಭೂಮಿಕೆಯನ್ನು ಅಥವಾ ಸ್ಫೂರ್ತಿಯನ್ನು ನೀಡುತ್ತೆ. ನಂತರ ಸ್ವಾತಂತ್ರ್ಯ ಹೋರಾಟ ಎಲ್ಲರಿಗೂ ಕೂಡ ನಾಡು ನುಡಿಯ ಪ್ರಜ್ಞೆ ಜಾಗೃತಗೊಳ್ಳುತ್ತು. ಆ ಕಾಲದಲ್ಲಿ ಇಂಗ್ಲಿಷ್ ಶಿಕ್ಷಣದಿಂದಾಗಿ ಯುರೋಪಿನ ಜ್ಞಾನವನ್ನು, ಪರಂಪರೆಯನ್ನು, ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನಮ್ಮವರು ಅರಿತುಕೊಂಡರು. ಅದನ್ನು ಸಾಹಿತ್ಯದಲ್ಲಿ ತರುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ನಾಡು ನುಡಿಯನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ನೀಡಲಿಕ್ಕಾಗಿ ಏನು ಮಾಡಿದರು ನಮ್ಮ ಕವಿಗಳು, ನಮ್ಮ ಸಾಹಿತಿಗಳು. ನಾಡು ನುಡಿಯ ಕುರಿತಾಗಿರ್ತಕ್ಕಂತಹ, ನದಿ ಜಲದ ಕುರಿತಾಗಿರ್ತಕ್ಕಂತಹ ಅನೇಕ ರೀತಿಯ ಆಗಿರ್ತಕ್ಕಂತಹ ಗೀತೆಗಳನ್ನು, ಕೃತಿಗಳನ್ನು, ನಾಟಕಗಳನ್ನು ಏನು ಮಾಡ್ತಾ ಹೋಗ್ತಾರೆ, ರಚನೆ ಮಾಡ್ತಾ ಹೋಗ್ತಾರೆ. ಈ ಸ್ವಾತಂತ್ರ್ಯ ಹೋರಾಟವು ಕೂಡ ಏನಾಗುತ್ತೆ, ನವ ಸಾಹಿತ್ಯಕ್ಕೆ, ನವೋದಯ ಸಾಹಿತ್ಯಕ್ಕೆ ವಸ್ತುವಾಗಿ ನಮಗೆ ಸಿಗತ್ತೆ. ನಂತರ ರಾಷ್ಟ್ರೀಯತೆಯ ಕಲ್ಪನೆ ಪ್ರಭಾವ. ಮೊದಲಿಗೆಲ್ಲ 552 ಸಂಸ್ಥಾನಗಳಾಗಿ ದೇಶ ಏನಾಗಿತ್ತು, ಹರಿದು ಹಂಚಿ ಹೋಗಿತ್ತು. ಒಂದೊಂದು ಸಂಸ್ಥಾನವನ್ನು ಒಬ್ಬೊಬ್ಬ ರಾಜ ಏನು ಮಾಡ್ತಾ ಇದ್ದ, ಪಾಳೆಗಾರ ಏನು ಮಾಡ್ತಾ ಇದ್ದ, ಆಳ್ತಾ ಇದ್ದ. ಯಾವಾಗ ಬ್ರಿಟಿಷರ ಆಳ್ವಿಕೆಗೆ ಈ ದೇಶ ಒಳಪಡ್ತು, ಆಗ ಒಂದು ದೇಶ ಅನ್ನುವಂಥ, ಅಖಂಡವಾಗಿರ್ತಕ್ಕಂಥ ದೇಶ ಅನ್ನುವಂತಹ ಕಲ್ಪನೆ ನಮ್ಮ ಭಾರತೀಯರಿಗೆ ಬಂತು. ಓಹೋ, ಇದು ನಮ್ಮ ದೇಶ ಭಾರತ, ನಾವು ಭಾರತೀಯರು, ಈ ಭಾರತದ ಸಂಸ್ಕೃತಿಯನ್ನು, ಕಲೆಯನ್ನು, ಇತಿಹಾಸವನ್ನು ಉಳಿಸುವಂತಹ ಜವಾಬ್ದಾರಿ ನಮ್ಮದಾಗಿದೆ. ಈ ದೇಶದ ಉತ್ತರಾಧಿಕಾರಿಗಳು ನಾವು ಅನ್ನುವಂತಹ ಕಲ್ಪನೆ ನಮ್ಮವರಿಗೆ ಬಂತು. ಆಗ ಈ ರಾಷ್ಟ್ರೀಯತೆಯ ಕಲ್ಪನೆ ಏನಾಯಿತು, ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರಿತು. ರಾಷ್ಟ್ರೀಯತೆಯ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂಥ ಅನೇಕ ಸಾಹಿತ್ಯಗಳು, ಅನೇಕ ಗೀತೆಗಳು ಏನಾದರೂ ಹುಟ್ಕೊಂಡು. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನವೋದಯ ಸಾಹಿತ್ಯದಲ್ಲಿ ಪ್ರಕೃತಿಯ ಪ್ರೀತಿ, ನಿಸರ್ಗವನ್ನು ಕುರಿತಾಗಿ, ಅದು ಬೆಳಗಾಗಿರ್ಬೋದು, ಸೂರ್ಯನ ಉದಯ ಆಗಿರ್ಬೋದು, ಮಳೆ ಆಗಿರ್ಬೋದು, ಚಳಿ ಆಗಿರ್ಬೋದು, ಮಂಜು ಆಗಿರ್ಬೋದು, ನದಿ ಆಗಿರ್ಬೋದು, ಪರ್ವತ ಆಗಿರ್ಬೋದು, ಹಕ್ಕಿಗಳ ಗಾನಗಳಾಗಿರ್ಬೋದು, ಪ್ರಾಣಿಗಳ ನೆಲದಾಟ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ನಿಸರ್ಗದ ಅನೇಕ ರಮಣೀಯ ವಿಚಾರಗಳನ್ನು ಕವಿಗಳು ಏನು ಮಾಡ್ತಾ ಹೋಗ್ತಾರೆ, ತಾವು ಉಂಡಂತಹ ರಸಾನುಭೂತಿಯನ್ನು, ಆನಂದಾನುಭೂತಿಯನ್ನು, ಅನುಭೂತಿಯನ್ನು ಏನು ಮಾಡ್ತಾ ಹೋಗ್ತಾರೆ, ಅವರು ಸಾಹಿತ್ಯದಲ್ಲಿ ಅದನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತರು. ನಿಸರ್ಗದಲ್ಲಿರ್ತಕ್ಕಂತಹ ಚಮತ್ಕಾರಗಳನ್ನು ಅವರೇನು ಮಾಡ್ತಾ ಹೋದರು, ಕಾವ್ಯವಾಗಿ, ಕವನವಾಗಿ, ಕವಿತೆಯಾಗಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಹೋದರು. ಹಾಗಾಗಿ ನವೋದಯ ಸಾಹಿತ್ಯದಲ್ಲಿ ನಿಸರ್ಗದ ಆರಾಧನೆಯೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ನವೋದಯ ಕಾಲದ ಕವಿಗಳು ಏನು ಮಾಡ್ತಾ ಇದ್ರು, ನಿಸರ್ಗದ ಆರಾಧಕರಾಗಿದ್ದರು ಅನ್ನುವಂತಹ ಒಂದು ಮಾತು ಕೂಡ ಇದೆ. ನಿಸರ್ಗದ ಕುರಿತಾಗಿ ಅವ್ರೇನು ಮಾಡ್ತಾಯಿದ್ರು, ಕೃತಿಗಳನ್ನು
ಕಾವ್ಯಗಳನ್ನು ರಚನೆ ಮಾಡ್ತಾಯಿದ್ರು. ನಿಸರ್ಗದ ಚೆಲುವಿಕೆಯನ್ನು, ಅದರ ಬೆಡಗನ್ನು, ಬಿನ್ನಾಣವನ್ನು, ಅದರ ವೈಭೋಗವನ್ನು ಹೊಗಳುವಂತಹ, ಉತ್ಪ್ರೇಕ್ಷೆ ಮಾಡುವಂತಹ ಅನೇಕ ಕವಿಗಳು ತಮ್ಮ ಕೃತಿಗಳನ್ನು, ಕಾವ್ಯಗಳನ್ನು ರಚನೆ ಮಾಡಿದರು. ನಂತರ ನವೋದಯ ಸಂದರ್ಭದಲ್ಲಿ ಮುಖ್ಯವಾಗಿ ಸಂಶೋಧನೆ, ಸಂಪಾದನೆ, ಸಂಗ್ರಹ, ಪ್ರಕಟಣೆ. ಈ ಹಿಂದೆ ಈ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂತಹ ಏನೆಲ್ಲ ವಿಚಾರಗಳಿದ್ದಾವೆ ಅವುಗಳನ್ನು ಹೆಕ್ಕಿ ತೆಗೆಯುವಂಥ ಕೆಲಸಗಳಾಗ್ತಾ ಹೋದವು. ಯುರೋಪಿಯನ್ನರ ಪ್ರೇರಣೆಯಿಂದಾಗಿ ಅಥವಾ ಕ್ರಿಶ್ಚಿಯನ್ ಮಷಿನರಿಗಳ ಪ್ರೇರಣೆಯಿಂದಾಗಿ ಸಂಶೋಧನೆಗಳು ಹುಟ್ಟುಕೊಂಡವು. ಸಂಶೋಧನೆಗಳು ಈಗಾಗಲೇ ಈ ನಾಡಿನಲ್ಲಿ ಸಾಹಿತ್ಯಾತ್ಮಕವಾಗಿರ್ಬೋದು, ಐತಿಹಾಸಿಕವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಅವೆಲ್ಲ ಎಲ್ಲ ಅಂಶಗಳನ್ನು ಹೆಕ್ಕಿ ತೆಗೆಯುವಂತಹ ಕೆಲಸಕ್ಕೆ ನಮ್ಮ ಸಾಹಿತಿಗಳು ಅಥವಾ ಸಂಶೋಧಕರು ಮುಂದಾದರು. ಜೊತೆಗೆ ಸಂಪಾದನೆ, ಈ ಹಿಂದೆ ನಡೆದಂತಹ ಅನೇಕ ಕೃತಿ ಕಾರ್ಯಗಳನ್ನು ಈಗ ಅಥವಾ ಕಾಲಗರ್ಭದಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಅನೇಕ ಕೃತಿಗಳನ್ನು ಮುನ್ನೆಲೆಗೆ ತರ್ತಕ್ಕಂಥ, ಸಂಪಾದನೆ ಮಾಡ್ತಕ್ಕಂಥದ್ದು, ಸಂಗ್ರಹ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು ಇದು ನವೋದಯ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಾಹಿತ್ಯದ ಕೃಷಿ, ಇನ್ನೊಂದು ಕಡೆ ಸಂಶೋಧನೆ, ಸಂಪಾದನೆ, ಸಂಗ್ರಹ ಮತ್ತು ಪ್ರಕಟಣೆ, ಅದನ್ನು ಮತ್ತೆ ಜನತೆಯ ಮುಂದೆ ಇಡುವಂತಹ ಕೆಲಸ, ಇದು ಕೂಡ ನವೋದಯ ಕಾಲದಲ್ಲಿ ಮುಖ್ಯವಾಗಿ ಆಗಿರ್ತಕ್ಕಂಥದ್ದು. ನಂತರ ನವೋದಯ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂತಹ ಕೆಲಸ ಏನಪ್ಪ ಅಂತಂದರೆ ಜನಪದ ಸಾಹಿತ್ಯ. ಜನಪದವನ್ನು ಸಂಗ್ರಹ ಮಾಡ್ತಕ್ಕ, ಜನಪದ ಅಂತಂದರೆ ಕೇವಲ ಸಾಹಿತ್ಯಿಕವಾಗಿ ಮಾತ್ರ ಅಲ್ಲ, ಜನಪದದಲ್ಲಿ ಈ ಶಿಷ್ಟ ಸಾಹಿತ್ಯ ಹೇಗೋ ಜನಪದ ಸಾಹಿತ್ಯ ಅದಕ್ಕಿಂತಲೂ ವಿಶಾಲವಾಗಿರ್ತಕ್ಕಂಥದ್ದು. ಅದು ಸಾಹಿತ್ಯವಾಗಿರೋ ಜನರ ಅವರ ಭಾಷೆ ಆಗಿರ್ಬೋದು, ಅವರ ಗೀತೆಗಳಾಗಿರ್ಬೋದು, ಅವರ ವೇಷಭೂಷಣ, ಅವರ ಊಟೋಪಚಾರ, ಅವರ ವೈದ್ಯ, ಅಡುಗೆ ಏನೆಲ್ಲ ಇದ್ದಾವೆ, ಒಟ್ಟು ಅವರ ಏನೇ ಪದ್ಧತಿ ಇದೆ ಅವೆಲ್ಲವೂ ಕೂಡ ಜನಪದದಲ್ಲಿ ಬರ್ತವೆ. ಅವುಗಳನ್ನು ಸಂಗ್ರಹ ಮಾಡ್ತಕ್ಕಂಥ, ಪ್ರಕಟಣೆ ಮಾಡುವಂಥದ್ದು. ಹಾಗೆ ಪ್ರಾಚೀನ ಸಾಹಿತ್ಯವನ್ನು ಹುಡುಕಿ ಹೆಕ್ಕಿ ತೆಗಿತಕ್ಕಂಥದ್ದು, ವ್ಯಾಕರಣ, ಛಂದಸ್ಸು, ಇವೆಲ್ಲ ಶಾಸ್ತ್ರಕೃತಿಗಳನ್ನು, ಕಾವ್ಯದ ಕುರಿತಾಗಿರ್ತಕ್ಕಂಥ ಶಾಸ್ತ್ರಕೃತಿಗಳನ್ನು, ಭಾಷಾವಿಜ್ಞಾನದ ಕುರಿತಾಗಿರ್ತಕ್ಕಂಥ ಕೃತಿಗಳನ್ನು ಏನು ಮಾಡ್ತಾ ಹೋದರು, ನವೋದಯದ ಸಾಹಿತಿಗಳು ಮುನ್ನೆಲೆಗೆ ತರುವಂಥ ಕೆಲಸವನ್ನು ಮಾಡ್ತಾ ಹೋದರು. ಹೀಗೆ ಇಲ್ಲಿ ಕೊಟ್ಟಿದ್ದಾರೆ, ರೊಮ್ಯಾಂಟಿಕ್ ಬದುಕಿನ ಚಿತ್ರಣ ಅಂದರೆ ಪ್ರಕೃತಿಯ ಕುರಿತಾಗಿ, ಜೀವನದ ಕುರಿತಾಗಿ ಅನೇಕ ವಿಚಾರಗಳನ್ನು ಏನು ಮಾಡ್ತಕ್ಕಂಥದ್ದು, ಉತ್ಪ್ರೇಕ್ಷೆಯಿಂದ ಅದನ್ನು ಕಾವ್ಯಾತ್ಮಕವಾಗಿ ಬಣ್ಣಿಸ್ತಕ್ಕಂಥದ್ದು. ಅದು ಸೂರ್ಯೋದಯ ಆಗಿರ್ಬೋದು, ಸೂರ್ಯಾಸ್ತ ಆಗಿರ್ಬೋದು, ಅದು ಚಂದ್ರನ ಬೆಳದಿಂಗಳ ಕುರಿತಾಗಿರ್ತಕ್ಕಂಥದ್ದು, ನಕ್ಷತ್ರಗಳ ಕುರಿತಾಗಿರ್ಬೋದು, ಮಳೆ ಏನೆಲ್ಲ ಇದೆಯೋ, ಬಿಸಿಲಾಗಿರ್ಬೋದು, ನದಿ, ಅದು ಪ್ರೀತಿ ಆಗಿರ್ಬೋದು, ಪ್ರೇಮದ ವಿಚಾರಗಳಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ಹೋರಾಟ, ಜೀವನ, ಕಷ್ಟ, ಸುಖ, ದುಃಖ, ದುಮ್ಮಾನ ಎಲ್ಲವೂ ಕೂಡ ಸಾಹಿತ್ಯದ ವಸ್ತುಗಳಾಗಿ ನವೋದಯ ಕಾಲಘಟ್ಟದಲ್ಲಿ ಹುಟ್ಕೊಳ್ತವೆ. ನಂತರ ನವೋದಯ ಸಾಹಿತ್ಯದ ಲಕ್ಷಣಗಳನ್ನು ನೋಡಿದ್ರೆ, ಲಕ್ಷಣಗಳನ್ನು ನಾವು ಗುರುತಿಸಿದರೆ ಅಥವಾ ಅವುಗಳನ್ನು ಪಟ್ಟಿ ಮಾಡಿದರೆ, ನವೋದಯ ಕಾಲಘಟ್ಟದಲ್ಲಿ ಕವಿಗಳಿಂದ ರಚನೆ ಆಗಿರ್ತಕ್ಕಂತಹ ಆ ಕವನಗಳಲ್ಲಿ, ಕಾವ್ಯಗಳಲ್ಲಿ ಯಾವ್ಯಾವ ವಿಚಾರಗಳು ನಮಗೆ ಸಿಗ್ತಾ ಹೋದವು. ಒಂದು ಭಾವನಾತ್ಮಕತೆ ಮುಖ್ಯವಾಗಿರ್ತಕ್ಕಂಥದ್ದು. ನವೋದಯದ ಕವಿಗಳು ಭಾವನಾತ್ಮಕವಾಗಿರ್ತಕ್ಕಂಥ ಕವಿಗಳಾಗಿದ್ದರು. ತಾವು ಅನುಭವಿಸಿರ್ತಕ್ಕಂಥ ಅನುಭೂತಿಗಳನ್ನು ಕಾವ್ಯದಲ್ಲಿ ತರ್ತಾ ಇದ್ದರು. ನಂತರ ಅವರ ಕಾವ್ಯಗಳಲ್ಲಿ ಅತೀವವಾಗಿರ್ತಕ್ಕಂಥ ಜೀವನ ಪ್ರೀತಿ ಇತ್ತು. ಅತೀವವಾಗಿರ್ತಕ್ಕಂಥ ಜೀವನ ಪ್ರೀತಿ, ನಿಸರ್ಗ ಪ್ರೀತಿ, ಇಲ್ಲಿ ನಾವು ನೋಡ್ತೀವಿ. ನಾವು ನಿಸರ್ಗ ಪ್ರೀತಿ, ಜೀವನ ಪ್ರೀತಿ ಇತ್ತು, ಅದಮ್ಯವಾಗಿರ್ತಕ್ಕಂಥ ಜೀವನ ಪ್ರೀತಿ. ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿದೆ. ಅದು ನಿಸರ್ಗ ಆಧ್ಯಾತ್ಮ. ಯಾವ ಆಧ್ಯಾತ್ಮ? ಗೊಡ್ಡು ಸಂಪ್ರದಾಯ ಅಥವಾ ಮೂಢನಂಬಿಕೆ ಅಂತೀವಿ ಅದಲ್ಲ. ಇಲ್ಲೇನೋ ನಿಸರ್ಗ ಆಧ್ಯಾತ್ಮ, ನೈಜವಾಗಿರ್ತಕ್ಕಂಥದ್ರ ಕುರಿತಾಗಿ ಅಲ್ಲೇ ಭಗವಂತನನ್ನು ಏನು ಮಾಡ್ತಾ ಕಣ್ಣೆದುರುಗಡೆ ಕಾಣುವಂಥದ್ದು, ನಿಸರ್ಗದ ಮುಂದೆ ಕಾಣ್ತಕ್ಕಂಥದ್ದು, ಈ ಜಗತ್ತಿನಲ್ಲಿ ಕಾಣುವಂತಹ ಕೆಲಸವನ್ನು ನವೋದಯದ ಕವಿಗಳು ಮಾಡ್ತಾ ಹೋದರು. ಜೊತೆಗೆ ಆದರ್ಶ ಪ್ರೇಮ, ಹುಸಿ ಪ್ರೇಮ ಅಲ್ಲ, ಆದರ್ಶ ಪ್ರೇಮವನ್ನು ತಮ್ಮ ಕಾವ್ಯಗಳಲ್ಲಿ ಅವರು ಕೆ ಎಸ್ ನವರ ಕವಿತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಕೆ ಎಸ್ ನವರ ಕವಿತೆಗಳಲ್ಲಿ ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ತೀನ
ತಿನಂಸಿರಿ ಅವರ ಒಲಮೆ ಅನ್ನುವಂತಹ ಒಂದು ಕವನ ಸಂಕಲನದಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. ಹೀಗೆ ಅವರ ಅನೇಕ ಕವಿಗಳು ಇಂತಹ ಸೃಷ್ಟಿಯನ್ನು ಮಾಡ್ತಾ ಹೋದರು. ಹಾಗೆ ಬೇಂದ್ರೆಯವರ ಕವಿತೆಗಳಲ್ಲೂ ಕೂಡ ಈ ಆದರ್ಶ ಪ್ರೇಮವನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನಿಸರ್ಗ ಪ್ರೇಮ ಈಗಾಗಲೇ ಹೇಳಿದ ಹಾಗೆ ಜೊತೆಗೆ ಅವರ ಕವಿತೆಗಳಲ್ಲಿ ಸ್ವಾತಂತ್ರ್ಯದ ಹಂಬಲವನ್ನು ನಾವು ನೋಡ್ತಾ ಹೋಗ್ತೀವಿ. ನಾಡುನುಡಿಯ ಅಭಿಮಾನವನ್ನು ಈ ನಮಗೆ ನಾವೇನು ಹೊತ್ತ ನಾಡೇನಿದೆ, ಹೆತ್ತ ತಾಯಿ, ಹೊತ್ತ ನಾಡು, ಇದರ ಕುರಿತಾಗಿರ್ತಕ್ಕಂಥದ್ದು. ಜೊತೆಗೆ ಸಾಮಾಜಿಕ ನ್ಯಾಯ, ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ತಾರತಮ್ಯಗಳಾಗಬಾರ್ದು, ಬಡವ ಶ್ರೀಮಂತ ಅಂತಕ್ಕಂಥದ್ದು, ಈ ಭೇದ ಭಾವ ಇರಬಾರ್ದು ಅನ್ನುವಂಥದ್ದನ್ನು ಸಾಹಿತ್ಯದಲ್ಲಿ ತರ್ತಾ ಹೋದರು. ಹಾಗೆ ಆದರ್ಶ ಮತ್ತು ಆಶಾವಾದ, ಇಡೀ ಸಾಹಿತ್ಯದಲ್ಲಿ ಏನಾಗಿದ್ವು, ಆದರ್ಶ ಇತ್ತು ಮತ್ತು ಮುಂದಿನ ಭರವಸೆ, ಆಶಾವಾದ, ಮತ್ತು ಇಡೀ ಸಾಹಿತ್ಯದಲ್ಲಿ ಏನಿತ್ತು, ಎಲ್ಲರೂ ಕೂಡ ಓದುವಂತಹ, ಎಲ್ಲರಿಗೂ ಕೂಡ ಅರ್ಥವಾಗುವಂಥ ರೀತಿಯಾದಂತಹ ಶೈಲಿ, ಸರಳವಾದಂಥ ಶೈಲಿ, ಜೊತೆಗೆ ವಿವರಣಾತ್ಮಕವಾಗಿರ್ತಕ್ಕಂಥ ದಾಟಿ ಅರ್ಥವಾಗುವಂತಹ ರೀತಿಯಲ್ಲಿ ಬರಿತಾ ಇದ್ದರು. ಜೊತೆಗೆ ಹೊಸ ಸಾಹಿತ್ಯಗಳು ಸೃಷ್ಟಿಗೊಂಡವು, ಹೊಸ ಪ್ರಕಾರಗಳು ಕನ್ನಡ ಸಾಹಿತ್ಯಕ್ಕೆ ಬಂದವು. ಅದು ರೂಪ ಆಗಿರ್ಬೋದು, ಲಯ ಆಗಿರ್ಬೋದು, ಬಂಧಗಳ ಆವಿಷ್ಕಾರ ಅಂತಕ್ಕಂಥದ್ದು ನವೋದಯ ಸಾಹಿತ್ಯದಲ್ಲಿ ಅದು ರೂಪುಗೊಳ್ತು. ನಂತರ ಈ ಸಾಹಿತ್ಯದ ವಿಶೇಷತೆ ಏನಪ್ಪ ಅಂತಂದರೆ, ನವೋದಯ ಸಾಹಿತ್ಯದ ವಿಶೇಷತೆ ಏನು ಅನ್ನೋದನ್ನು ನಾವು ನೋಡೋಕೆ ಹೋದರೆ, ಈ ಹಿಂದೆ ಕಾವ್ಯಗಳಲ್ಲಿ ನಮ್ಮ ಕಾವ್ಯಗಳನ್ನು ನೋಡಿದ್ರೆ ಅದು ಪಂಪನ ಕಾವ್ಯ ಆಗಿರ್ಬೋದು, ರನ್ನನ ಕಾವ್ಯ ಆಗಿರ್ಬೋದು, ಕುಮಾರವ್ಯಾಸನ ಕಾವ್ಯಗಳಾಗಿರ್ಬೋದು, ಜೊತೆ ಕಾಳಿದಾಸನ ಕಾವ್ಯ, ಇಲ್ಲೆಲ್ಲವೂ ಕೂಡ ಕೃಷ್ಣ, ರಾಧೆ, ದುಷ್ಯಂತ, ಶಕುಂತಲ ಇವರ ಪ್ರಣಯವನ್ನೇ ನಾವೇನು ಅಂದ್ಕೊಂಡಿದ್ದೀವಿ ಆದರ್ಶ ಪ್ರಣಯ. ಅವರೇ ಪ್ರಣಯಕ್ಕೆ ಏನಾಗಿದ್ದರು, ಪ್ರತಿನಿಧಿಗಳಾಗಿದ್ದರು, ಪ್ರೇಮಕ್ಕೆ ಪ್ರತಿನಿಧಿ, ಪ್ರೀತಿಗೆ ಪ್ರತಿನಿಧಿಗಳಾಗಿ ನಾವು ಅವರನ್ನು ದ್ಯೋತಕವಾಗಿ ನೋಡ್ತಾ ಇದ್ದೀವಿ. ಆದರೆ ಅವರು ಮಾತ್ರ ಕೃಷ್ಣ, ರಾಧೆ, ದುಷ್ಯಂತ, ಶಕುಂತಲ ಮಾತ್ರ ಪ್ರೀತಿಗೆ ಪ್ರೇಮಕ್ಕೆ ಅರ್ಹರಲ್ಲ. ಎಲ್ಲರೂ ಕೂಡ, ಸಾಮಾನ್ಯನಿಗೂ ಕೂಡ, ಸಾಮಾನ್ಯನ ಪ್ರೀತಿ ಪ್ರಣಯಗಳು ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಈ ರಾಧಾಕೃಷ್ಣರ ಪ್ರೇಮ ಪ್ರೀತಿ ಎಷ್ಟು ಮುಖ್ಯವೋ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥದ್ದು ಯಾರ ಪ್ರೀತಿ ಪ್ರಣಯ, ಒಬ್ಬ ಬಡವನ, ಒಬ್ಬ ಸಾಮಾನ್ಯನ ಪ್ರೀತಿ ಪ್ರಣಯವೂ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ಈ ನವೋದಯ ಕವಿಗಳಲ್ಲಿ ಅಥವಾ ನವೋದಯ ಕವಿತೆಗಳಲ್ಲಿ ಏನಾದವು ಗೋಚರ ಆದವು ಅಥವಾ ನಮಗೆ ಕಾಣಸಿಗ್ತಾ ಹೋದವು. ನಂತರ ಕವನಗಳಲ್ಲಿ ನಿತ್ಯ ಜೀವನದ ಸಾಮಾನ್ಯ ಘಟನೆಗಳು ಕೂಡ ಚಿತ್ರಣ ಆಗ್ತಾ ಹೋಗ್ತವೆ. ನವೋದಯ ಕಾಲದ ಕವಿಗಳಲ್ಲಿ ನಿತ್ಯ ಜೀವನದ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರಗಳು, ಈ ಕುವೆಂಪುರವರ ಕರಿಸಿದ್ದನಂತಹ ಸಾಮಾನ್ಯ ವ್ಯಕ್ತಿಯ ಜೀವನದ ಬದುಕು ಕೂಡ ಏನಾಯಿತು, ಒಂದು ಕಾವ್ಯಕ್ಕೆ ವಸ್ತುವಾಗಿ ಸಿಗ್ತಾ ಹೋಗುತ್ತೆ. ನಿತ್ಯ ಜೀವನದ ಪ್ರತಿ ವಿಚಾರಗಳು ಕೂಡ ಕಾವ್ಯದ ವಸ್ತುವಾದವು ಅಥವಾ ಕಾವ್ಯಕ್ಕೆ ಪ್ರೇರಣೆಯನ್ನು ನೀಡಿದವು. ಹಾಗೆ ಹಿಂದೆ ಒಂದು ನಂಬಿಕೆ ಇತ್ತು, ಏನೋ ಛಂದಸ್ಸಿನಲ್ಲೇ ಬರಬೇಕು, ಪ್ರಾಸದಲ್ಲೇ ಕಾವ್ಯ ಇರಬೇಕು ಅಂತಕ್ಕಂಥದ್ದು. ಯಾವಾಗ 1911ರಲ್ಲಿ ಗೋವಿಂದಪ್ಪಯ್ಯವರು ಹೊಲೆಯನು ಯಾರು ಅನ್ನುವಂತಹ ಒಂದು ಕವಿತೆಯನ್ನು ಬರೆದರು. ಪ್ರಾಸವನ್ನು ತೊರೆದು ಬರೀತಾರೆ, ಹೊಸ ಕ್ರಾಂತಿ ಅದು, ಪ್ರಾಸವನ್ನು ತೊರೆದು ಬರೀತಾರೆ. ಅಲ್ಲಿಂದ ಅನೇಕ ಕವಿಗಳು ಏನು ಮಾಡ್ತಾ ಹೋಗ್ತಾರೆ, ಈ ಛಂದಸ್ಸಿನ ನಿರ್ಬಂಧವನ್ನು ಮೀರಿ, ಛಂದಸ್ಸಿನ ನಿಯಮಗಳನ್ನು ಮೀರಿ ಏನು ಮಾಡ್ತಾ ಹೋಗ್ತಾರೆ, ಕಾವ್ಯಗಳನ್ನು ರಚನೆ ಮಾಡಿದರು. ಹಾಗೆ ಕವಿ ಎಲ್ಲೋ ಹುಟ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ, ಕವಿ ಸಮಾಜದಿಂದ ಬೇರೆ ಅಲ್ಲ, ಅವನು ಯಾರ ಒಳಗಿರ್ತಕ್ಕಂಥವನು, ನಮ್ಮೊಳಗೊಬ್ಬ ನಾಜೂಕಯ್ಯ ಅನ್ನುವಂಥ ಒಂದು ಮಾತಿದೆ. ಅವನು ಸಮಾಜದಲ್ಲೇ ಇರ್ತಾನೆ, ಅವನು ಸಮಾಜದಿಂದ ದೂರ ಆಗಲ್ಲ, ಅವನು ಎಲ್ಲರಿಗೂ ಕೂಡ ಸಮೀಪವಾಗಿರ್ತಕ್ಕಂಥವನು, ಎಲ್ಲರಿಗೂ ಕೂಡ ಕೈ ಸಿಗುವಂಥ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಏನಾಗತ್ತೆ, ಕಾವ್ಯ ಹುಟ್ಕೊಳ್ಳುತ್ತೆ ಅಥವಾ ಸೃಜನೆ ಆಗತ್ತೆ. ಇದರ ಜೊತೆಗೆ ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಗಳ ಸಂಬಂಧದ ಸ್ವರೂಪ ಏನಾಗತ್ತೆ, ಇನ್ನೂ ಕೂಡ ಗಟ್ಟಿ ಆಗ್ತಾ ಹೋಗತ್ತೆ. ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಗಳ ಸಂಬಂಧಗಳ ಸ್ವರೂಪ
ಯಾವಾಗ ಇಂಗ್ಲೀಷ್ ಭಾಷೆಯಿಂದ ಅನೇಕ ಭಾವಗೀತೆಗಳಾಗಿರ್ಬೋದು, ಅನೇಕ ಶ್ರೇಷ್ಠ ಕೃತಿಗಳಾಗಿರ್ಬೋದು, ಅವು ಕನ್ನಡಕ್ಕೆ ಅನುವಾದಗೊಂಡು ಈ ಇಂಗ್ಲೀಷಿನ ಜ್ಞಾನಧಾರೆ ಯಾವಾಗ ಕನ್ನಡಕ್ಕೆ ಬಂತೋ ಅಥವಾ ಕನ್ನಡ ಸಾಹಿತ್ಯಕ್ಕೆ ವಸ್ತುವಾಯಿತೋ ಆಗ ಅದರ ಸಂಬಂಧ ಏನಾಯಿತು, ಇನ್ನೂ ಕೂಡ ಏನಾಯಿತು, ಗಟ್ಟಿ ಸ್ವರೂಪವನ್ನು ಅದು ಪಡ್ಕೊಳ್ತಾ ಹೋಯಿತು. ಈ ಕೊಡುಕೊಳ್ಳುವಿಕೆ ಏನಾಯಿತು, ಅದು ಮುಂದುವರಿಯಿತು. ಓಕೆ, ಅದು ಹಟ್ಟಿಯಂಗಡಿ ನಾರಾಯಣರಾಯರ ಆಂಗ್ಲ ಕವಿತಾ ಸಾರ ಅಥವಾ ಆಂಗ್ಲ ಕವಿತಾವಳಿ ಅನ್ನುವಂತಹ ಕೃತಿಯಿಂದ ಆಗಿರ್ಬೋದು, ಅಥವಾ BM ಶ್ರೀ ಅವರ 1921ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಇಂಗ್ಲೀಷ್ ಗೀತೆಗಳಿಂದ ಆಗಿರ್ಬೋದು. ಆನಂತರ ಅನೇಕ ಕವಿಗಳು ಕೂಡ ಏನು ಮಾಡ್ತಾ ಹೋಗ್ತಾರೆ, ಇಂಗ್ಲೀಷಿನ ಅನೇಕ ಶ್ರೇಷ್ಠ ಭಾವಗೀತೆಗಳನ್ನು ಕನ್ನಡಕ್ಕೆ ತರುವಂಥ ಕೆಲಸವನ್ನು ಮಾಡಿದರು. ಈ ಶೇಕ್ಸ್ಪಿಯರನ ನಾಟಕಗಳು ಕೂಡ ಕನ್ನಡಕ್ಕೆ ಏನಾದವು, ರೂಪಾಂತರ ಆದವು ಅಥವಾ ಅನುವಾದಗೊಂಡವು. ಹಾಗಾಗಿ ಈ ಇಂಗ್ಲೀಷ್ ಕನ್ನಡ ಭಾಷೆಗಳ ಕೊಡುಕೊಳ್ಳುವಿಕೆಯ ಸಂಬಂಧ ಏನಾಯಿತು, ಅದು ಗಟ್ಟಿಯಾಯಿತು. ಹಾಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಮಾರ್ಗಸೂಚಿಯನ್ನು ನವೋದಯ ಸಾಹಿತ್ಯ ನೀಡಿತು. ಹೊಸ ದಿಕ್ಸೂಚಿಯನ್ನು ಯಾವುದು ನವೋದಯ ಸಾಹಿತ್ಯ ಅಂತಕ್ಕಂಥದ್ದು ನೀಡಿತು. ಹಾಗೆ ಈಗಾಗಲೇ ಹೇಳಿದ ಹಾಗೆ ನಾಡು ನುಡಿಯ ಬಗ್ಗೆ ಅಭಿಮಾನ ಮತ್ತು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು, ಜೊತೆಗೆ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಜನತೆಯನ್ನು ಏನು ಮಾಡ್ತಕ್ಕಂಥದ್ದು, ಜಾಗೃತಗೊಳಿಸ್ತಕ್ಕಂಥದ್ದು ಮತ್ತು ಹೋರಾಟಕ್ಕೆ ಅಣಿಯಾಗುವ ರೀತಿಯಲ್ಲಿ ಕೂಡ ಏನಾದವು ಸಾಹಿತ್ಯ ಕೆಲಸವನ್ನು ಮಾಡಿತು. ನವೋದಯ ಸಾಹಿತ್ಯ ಕೆಲಸವನ್ನು ಮಾಡುತ್ತೆ. ಈ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪ್ರಕಾರಗಳು ಕನ್ನಡ ಸಾಹಿತ್ಯದಲ್ಲಿ ಹೊಸ ಪ್ರಕಾರಗಳಾಗಿ ಪ್ರಯೋಗಗೊಳ್ತವೆ ಅಂತಂದರೆ, ಭಾವಗೀತೆ, ಇದು ಕೂಡ ಇಂಗ್ಲೀಷ್ನಿಂದ ಬಂದಿರತಕ್ಕಂಥದ್ದು. ಭಾವಗೀತೆ, ಸಣ್ಣ ಕಥೆ ಅಂತಕ್ಕಂಥದ್ದು, ನಾಟಕ ಅಂತಕ್ಕಂಥದ್ದು, ಹೊಸ ಮಾದರಿಯ ನಾಟಕ, ಕಾದಂಬರಿ ಅಂತಕ್ಕಂಥದ್ದು ಕನ್ನಡದ ಜಗತ್ತಿಗೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಬರುತ್ತೆ. ಆತ್ಮಕಥೆ ಅಂತಕ್ಕಂಥದ್ದು, ವಿಮರ್ಶೆ, ಪ್ರವಾಸ ಕಥನ, ಪ್ರಬಂಧಗಳು. ಪ್ರಬಂಧ ಅಂತ ಅಂದರೆ ನಾವು ಇಷ್ಟು ಸಾಲಲ್ಲಿ ಬರೆಯಿರಿ ಅದಲ್ಲ, ಲಲಿತ ಪ್ರಬಂಧಗಳು ಅಂಥೇಳಿ. ಹಾಗೆ ಮಕ್ಕಳ ಸಾಹಿತ್ಯ, ಹಾಸ್ಯ, ಹರಟೆ, ಜೀವನ ಚರಿತ್ರೆಗಳು, ಇವೆಲ್ಲವೂ ಕೂಡ ಹೊಸ ಪ್ರಕಾರಗಳು ಏನಾದವು ನವೋದಯ ಸಾಹಿತ್ಯದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಏನಾದವು ಅವು ಪ್ರಯೋಗಗೊಂಡವು ಅಥವಾ ಹುಟ್ಕೊಂಡವು. ಹೀಗೆ ಒಟ್ಟಾರೆ ನಾವು ನವೋದಯ ಕಾಲವನ್ನು ನಾವು ಅವಲೋಕನ ಮಾಡೋದಾದರೆ ಇದು ಹೊಸ ಸೃಷ್ಟಿಗೆ, ಹೊಸ ಅವತಾರಗಳಿಗೆ ಒಂದು ರೀತಿ ಪ್ರಯೋಗವನ್ನು ನಡೆಸುವಂಥ ಕಾಲ, ಪ್ರಯೋಗಗಳ ಸಮೃದ್ಧಿಯ ಕಾಲ, ಹೊಸತನ್ನು ಪ್ರಯೋಗ ಮಾಡ್ತಕ್ಕಂಥದ್ದು, ಹೊಸ ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಸಾಹಿತ್ಯದಲ್ಲಿ ಅನೇಕ ಪ್ರಯೋಗಗಳು ಏನಾಗತ್ತೆ ನವೋದಯ ಕಾಲಘಟ್ಟದಲ್ಲಿ, ಅಂದರೆ 1920ರಿಂದ 1940 ಕಾಲಘಟ್ಟದಲ್ಲಿ ಆಗತ್ತೆ. ಈ ಬಂದಂಥ ಕವಿಗಳು ಅನೇಕ ಪ್ರಯೋಗಗಳನ್ನು ಸಾಹಿತ್ಯದಲ್ಲಿ ಮಾಡ್ತಾ ಹೋದರು. ನವೋದಯ ಸಾಹಿತ್ಯದ ಬೆಳವಣಿಗೆ ಹೇಗೆ ಅದು ಬೆಳೆದು ಬಂತು ಅನ್ನೋದನ್ನು ನಾವು ನೋಡಿದ್ರೆ, 1911ರಲ್ಲಿ ಮುಖ್ಯವಾಗಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ, ಪ್ರಮುಖವಾಗಿರ್ತಕ್ಕಂತಹ ಒಂದು ಘಟನೆ ಇದು. 1911ರಲ್ಲಿ BM ಶ್ರೀಕಂಠಯ್ಯನವರು ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಉಪನ್ಯಾಸವನ್ನು ಮಾಡ್ತಾರೆ. ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಉಪನ್ಯಾಸವನ್ನು ಮಾಡ್ತಾರೆ. ಆ ಉಪನ್ಯಾಸ ಕನ್ನಡ ಮಾತು ತಲೆ ಎತ್ತುವ ಬಗೆ ಎನ್ನುವಂಥ ಉಪನ್ಯಾಸ. ಅತ್ಯಂತ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಉಪನ್ಯಾಸ ಇದು. ನವೋದಯಕ್ಕೆ ಹೊಸ ಮಾರ್ಗವನ್ನು ಅಥವಾ ನವೋದಯದಕ್ಕೆ ಸುಳಿವನ್ನು ನೀಡಿರ್ತಕ್ಕಂಥದ್ದು ಉಪನ್ಯಾಸ. ಈ ಉಪನ್ಯಾಸದಲ್ಲಿ ಏನಾಗುತ್ತೆ, ಇಡೀ ನವೋದಯಕ್ಕೆ ಒಂದು ಗೊತ್ತು ಗುರಿಗಳು, ಒಂದು ಧ್ಯೇಯ ಅಂತಕ್ಕಂಥದ್ದು, ಒಂದು ಉದ್ದೇಶ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಹೋಗುತ್ತೆ. ಅವರು ತಮ್ಮ ಉಪನ್ಯಾಸದಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಭಾಷೆಯ ವಿಚಾರದಲ್ಲಿ ಮುಂದೆ ಬರತಕ್ಕಂತಹ ಕವಿಗಳು ಅಥವಾ ನವೋದಯ ಕವಿಗಳು ಅಥವಾ ಹೊಸ ಪರಂಪರೆಯ ಈ ಸಾಹಿತ್ಯ ಏನಿದೆಯಲ್ಲ, ಈ ಸಾಹಿತ್ಯದಲ್ಲಿ ಭಾಷೆ ವಿಚಾರದಲ್ಲಿ ಹೊಸಗನ್ನಡವನ್ನೇ ಬರಿಬೇಕು ಅಂಥೇಳಿ ಅವರು ತಮ್ಮ ಉಪನ್ಯಾಸದಲ್ಲಿ ಹೇಳ್ತಾ ಹೋಗ್ತಾರೆ. ಹೊಸಗನ್ನಡವನ್ನೇ ಬರಿಬೇಕು, ಯಾರೂ ಕೂಡ ಹಿಂದಿನ ಕನ್ನಡದ ಅರ್ಥ ಆಗದೇ ಇರತಕ್ಕಂಥ ಭಾಷೆಯಲ್ಲಿ ಬರೆಯೋದಲ್ಲ. ಜನಸಾಮಾನ್ಯನಿಗೆ ಆ ಭಾಷೆ ಗೊತ್ತಾಗಬೇಕು. ಜನಸಾಮಾನ್ಯನೇ ಸಾಹಿತ್ಯದ ಮುಖ್ಯ ಕೇಂದ್ರ ವ್ಯಕ್ತಿ, ಆತನ ಜೀವನವೇ ಏನಾಗಬೇಕು, ಸಾಹಿತ್ಯ ಆಗಬೇಕು ಅನ್ನೋದನ್ನು ಅವರು
ಹೇಳ್ತಾ ಹೋಗ್ತಾರೆ. ಇಲ್ಲಿ ರಾಜರಿಗೆ ಆಗಲಿ ಪಂಡಿತರಿಗೆ ಆಗಲಿ ಬರೆಯತಕ್ಕ ಕಾಲ ಹೋಯಿತು. ಈಗ ಹೆಂಗಸರು, ಗಂಡಸರು, ಚಿಕ್ಕವರು, ದೊಡ್ಡವರು, ಬ್ರಾಹ್ಮಣರು, ಒಕ್ಕಲಿಗರು ಅಷ್ಟರೂ ಕೂಡ ಓದುವಂತೆ ಇರಬೇಕು. ಒಂದು ಕಾಲದಲ್ಲಿತ್ತು ರಾಜರಿಗೆ ಮಾತ್ರ ಕಾವ್ಯವನ್ನು ಬರಿಬೇಕು, ಅಥವಾ ಪಂಡಿತರಿಗೆ ಮಾತ್ರ ಪಂಡಿತನನ್ನು ಇಟ್ಕೊಂಡು ಕಾವ್ಯವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದನ್ನು. ಅದು ಈಗ ಮುಗಿದ ಕಥೆಯಾಗಿದೆ, ಅದು ಹೋದ ಕಥೆಯಾಗಿದೆ. ಈಗ ಏನಿದ್ರೂ ಯಾರ ಕತೆ? ಸಮಾಜದಲ್ಲಿ ಬದುಕುವಂತಹ ಶ್ರೀಸಾಮಾನ್ಯನ ವಿಚಾರಗಳೇನಿದ್ದಾವೆ, ಅದು ಗಂಡಸು, ಹೆಂಗಸು, ಮಕ್ಕಳು, ಅವನು ಬ್ರಾಹ್ಮಣ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವನ ವಿಚಾರವ ಸಾಹಿತ್ಯ ಆಗಬೇಕು. ಎಲ್ಲರೂ ಕೂಡ ಪಂಡಿತನಿಂದ ಹಿಡಿದು ಪಾಮರನಿಗೂ ಕೂಡ ಅರ್ಥ ಆಗುವಂತೆ, ಅಬಾಲವೃದ್ಧರಿಗೂ ಕೂಡ ಅದು ಗೊತ್ತಾಗುವ ಹಾಗೆ ಸಾಹಿತ್ಯ ರಚನೆ ಇರಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ನಮಗೆ ಏನೋ ಒಂದು ದೈವತ್ವದ ಬಲದಿಂದ ಏನು ಸಿಕ್ಕಿದೆ? ಇಂಗ್ಲೀಷ್ ನಮಗೆ ಸಿಕ್ಕಿದೆ. ಅಲ್ಲಿರ್ತಕ್ಕಂತಹ ವಿಚಾರಗಳನ್ನು ಇಟ್ಕೊಂಡು ನಾವೇನಾಗೋಣ, ಇಂಗ್ಲೀಷಿನ ಪೋಷಣೆಯಲ್ಲಿ ಕನ್ನಡ ಬೆಳೆಯುವ ರೀತಿ ಇರಬೇಕು. ಇಂಗ್ಲೀಷಿನ ಪೋಷಣೆಯಲ್ಲಿ ಅಥವಾ ಇಂಗ್ಲೀಷಿನ ಪ್ರೇರಣೆಯಿಂದ ಕನ್ನಡವನ್ನು ನಾವು ಬೆಳೆಸಬೇಕು. ಹಾಗೆ ಈ ಜಗತ್ತಿನ ಅಥವಾ ಯುರೋಪಿನ ಗ್ರೀಕ್, ಲ್ಯಾಟಿನ್, ಫ್ರೆಂಚ್ ಹಾಗೂ ಭಾರತೀಯ ಸಂಸ್ಕೃತ ಭಾಷೆಗಳ ಸಮೃದ್ಧವಾಗಿರ್ತಕ್ಕಂಥ ಸಾರವನ್ನು ಹೀರುವ ಮುಖಾಂತರವಾಗಿ ಒಂದು ಉತ್ತಮವಾಗಿರ್ತಕ್ಕಂತಹ ಸಾಹಿತ್ಯವನ್ನು ನಾವು ರಚನೆ ಮಾಡಬೇಕು ಅನ್ನುವಂಥದ್ದನ್ನು ನವೋದಯ ಸಾಹಿತ್ಯದ ಒಂದು ದಿಕ್ಸೂಚಿ ಭಾಷಣವಾಗಿ 1911ರಲ್ಲಿ BM ಶ್ರೀ ಅವರು ಏನು ಮಾಡ್ತಾರೆ, ಕನ್ನಡ ಮಾತು ತಲೆ ಎತ್ತುವ ಬಗೆ ಎನ್ನುವಂಥ ಉಪನ್ಯಾಸವನ್ನು ನೀಡಿದರು. ಅವರ ಇಂಗ್ಲೀಷ್ ಗೀತೆಗಳಲ್ಲಿ ಇರ್ತಕ್ಕಂಥ ಒಂದು ಅವರ ಬಹುಮುಖ್ಯವಾಗಿರ್ತಕ್ಕಂಥ ಕಾಣಿಕೆ ಅನ್ನುವಂತಹ ಕವಿತೆಯ ಇದನ್ನು ನೋಡಿದ್ರೆ, ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲ ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತುದಾವುದು. ಒಂದು ರೀತಿ ಏನಾಯಿತು, ಇದು ಇಡೀ ಕನ್ನಡ ಸಾಹಿತ್ಯಕ್ಕೆ ಈ ಕವಿತೆ ಏನಾಗತ್ತೆ, ಮುನ್ನುಡಿಯನ್ನು ಬರೆಯುತ್ತೆ, ಅದು ಪೀಠಿಕೆ ಆಗತ್ತೆ, ಅಥವಾ ಭದ್ರ ಬುನಾದಿಯನ್ನು ಇದು ಹಾಕ್ತಾ ಹೋಗುತ್ತೆ. ನಂತರ 1928ರಲ್ಲಿ ಕಲಬುರಗಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಏನು ಮಾಡ್ತಾ ಹೋಗ್ತಾರೆ, ಒಂದಿಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಭಾಷೆಯ ವಿಷಯದಲ್ಲಿ ಅದನ್ನು ನಾನು ಹೇಳಿದ ಹಾಗೆ ಏನಾಗಬೇಕು, ಕನ್ನಡವನ್ನೇ ಬರಿಬೇಕು. ರಾಜರಿಗಾಗಲಿ ಪಂಡಿತರಿಗಾಗಲಿ ಅದು ಬರೆಯೋದಲ್ಲ, ಸಾಮಾನ್ಯನಿಗೂ ಕೂಡ ಅದೇನಾಗ ಅರ್ಥವಾಗುವಂತೆ ಅದು ಇರಬೇಕು. ಅದು ಲಿಂಗ ತಾರತಮ್ಯದಿಂದ ಕೂಡಿರಬಾರ್ದು ಅಥವಾ ವರ್ಗ ತಾರತಮ್ಯದಿಂದ ಅದು ಕೂಡಿರಬಾರ್ದು ಅನ್ನುವಂಥದ್ದನ್ನು BM ಶ್ರೀ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ನವೋದಯದ ಸಂದರ್ಭದಲ್ಲಿ ನವೋದಯ ಸಾಹಿತ್ಯಕ್ಕೆ ಭದ್ರ ಅಡಿಪಾಯವನ್ನು ಅಥವಾ ಭೂಮಿಕೆಯನ್ನು ಒದಗಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ BM ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಅನ್ನುವಂತಹ ಒಂದು ಕೃತಿ 1921ರಲ್ಲಿ ಅದೇನಾಗತ್ತೆ, ಪ್ರಕಟಗೊಳ್ಳುತ್ತೆ. ಈ ಇಂಗ್ಲೀಷ್ ಗೀತೆಗಳ ಹೆಂಗೆ ಪ್ರಕಟ ಆಯಿತು, ಅಲ್ಲಿಂದ ಅನೇಕ ಸಾಹಿತ್ಯ ಕೃಷಿ ಅಂತಕ್ಕಂಥದ್ದು, ಸಾಹಿತ್ಯದ ರಚನೆ ಅಂತಕ್ಕಂಥದ್ದು ಏನಾಯಿತು, ಅದರ ಇಡೀ ಕ್ರಮನೇ ಬದಲಾಗ್ತಾ ಹೋಗುತ್ತೆ. ಇದರಲ್ಲಿ ವಸ್ತು, ವೈವಿಧ್ಯತೆ, ನಿರೂಪಣಾ ಶೈಲಿ, ಭಾಷೆ, ಪ್ರಾಸ ಎಲ್ಲವೂ ಕೂಡ ಹೊಸ ಜಗತ್ತಿನ ಅಥವಾ ನವ ಸಾಹಿತ್ಯಕ್ಕೆ ಏನಾಗತ್ತೆ, ಮಾರ್ಗಸೂಚಿಯನ್ನು ಅಥವಾ ಒಂದು ಏನಂತ ಹೇಳ್ಬೋದು, ಈ ಹಿಂದಿನ ಅನೇಕ ಪಲ್ಲಟಗಳಿಗೆ ಏನಾಯ್ತಿದು ಹೊಸ ಭಾಷ್ಯವನ್ನು ಇದು ತೆರಿತಾ ಹೋಗುತ್ತೆ. ಇವರು ತಮ್ಮ ಆ ಇಂಗ್ಲೀಷ್ ಗೀತೆಗಳು ಅನ್ನುವಂತಹ ಕೃತಿಯಲ್ಲಿ ಶೆಲ್ಲಿ, ಬರ್ನ್ಸ್, ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್, ಬೈರನ್ ಹೀಗೆ ಯುರೋಪಿನ ಇಂಗ್ಲೀಷಿನ ಅನೇಕ ಕವಿಗಳ ಏನು ಮಾಡ್ತಾರೆ, ಕವಿತೆಗಳನ್ನು ಕನ್ನಡಕ್ಕೆ ತರುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಕಾದಂಬರಿಗಳು ಕೂಡ ಏನಾಗುತ್ತೆ, ರಚನೆ ಆಗ್ತಾ ಹೋಗ್ತವೆ. ನವೋದಯದ ಸಾಹಿತ್ಯದ ಸಂದರ್ಭದಲ್ಲಿ ಏನಾಗುತ್ತೆ, ಶ್ರೇಷ್ಠವಾಗಿರ್ತಕ್ಕಂಥ ಕಾದಂಬರಿಗಳು
ರಚನೆ ಆಗ್ತಾ ಹೋಗುತ್ತೆ. ಆ ಕಾದಂಬರಿಯ ರಚನೆಯಲ್ಲಿ ದೇವುಡು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಶಿವರಾಮ್ ಕಾರಂತರು, ಕುವೆಂಪು, ಶ್ರೀರಂಗ, ಬೆಟಗೇರಿ ಕೃಷ್ಣ ಶರ್ಮರು, ರಂಶ್ರೀ ಮುಗುಳಿಯವರು, ಮಿರ್ಜಿ ಅಣ್ಣರಾಯರು, ಹೀಗೆ ಅನೇಕರು ಏನು ಮಾಡ್ತಾ ಹೋಗ್ತಾರೆ, ತಮ್ಮದೇ ಆಗಿರ್ತಕ್ಕಂತಹ ಕಾದಂಬರಿಗಳನ್ನು ತರುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಭಾವಗೀತೆಗಳಿದೊಂದು ಪರ್ವಕಾಲ. ನವೋದಯ ಪರಂಪರೆಯಲ್ಲಿ ಭಾವಗೀತೆಗಳು ಏನಾಗ್ದವು, ಕನ್ನಡ ಜಗತ್ತಿಗೆ ಪರಿಚಯಿಸಲ್ಪಟ್ಟವು. ಅನೇಕರು ಏನು ಮಾಡ್ತಾ ಹೋಗ್ತಾರೆ, ಭಾವಗೀತೆಗಳಲ್ಲಿ ಕವನಗಳನ್ನು ಬರಿತಾ ಹೋದರು. ಜೊತೆಗೆ ಸುನೀತಗಳನ್ನು, ಪ್ರಘಾತಗಳನ್ನು, ಶೋಕಗೀತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ. ಅವರ ಇಡೀ ಸಾಹಿತ್ಯ ಏನಾಗಿತ್ತು, ನಾಡುನುಡಿ ಮತ್ತು ದೇಶಪ್ರೇಮದ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸೋಂಗಿದ್ದುವು. ಹಾಗೆ ನಿಸರ್ಗ ಪ್ರೇಮವೂ ಕೂಡ ಅವರ ಸಾಹಿತ್ಯದಲ್ಲಿತ್ತು. ಹಾಗೆ ಇಲ್ಲಿ ಸಣ್ಣ ಕಥೆ, ನಾಟಕ, ಕಾದಂಬರಿ, ಆತ್ಮಕಥೆ, ಹೀಗೆ ಏನೋ ಹೊಸ ಪ್ರಕಾರಗಳು ಇಲ್ಲಿ ಸೃಷ್ಟಿಯಾಗ್ತಾ ಹೋದವು. ಜೊತೆಗೆ ಇವೆಲ್ಲವೂ ಕೂಡ ಕವನ ಸಂಕಲನ, ಸಣ್ಣ ಕಥೆಗಳು, ಕಾದಂಬರಿ, ನಾಟಕ, ಲಲಿತ ಪ್ರಬಂಧ ಇವೆಲ್ಲವೂ ಕೂಡ ಇಲ್ಲಿ ಈ ನವೋದಯ ಕಾಲದಲ್ಲಿ ಹುಟ್ಕೊಂಡು ಒಂದು ಸಮರ್ಥವಾಗಿರ್ತಕ್ಕಂತಹ, ಒಂದು ಪ್ರಜ್ಞಾಪೂರ್ವಕವಾಗಿರ್ತಕ್ಕಂತಹ ಸಾಹಿತ್ಯ ನವೋದಯ ಕಾಲದಲ್ಲಿ ರೂಪುಗೊಳ್ತು ಅನ್ನೋದನ್ನು ನಾವು ಇದನ್ನು ಭಾವಿಸ್ಕೊಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.